ಇಲ್ಯೂಷನ್ಸ್ ಅಲ್ಲಿ ನೋಡಿ ಸರ್, ಇದು ನೋಡಿದ್ರೆ ಎಲ್ಲ ನಮಗೆ ಯಾವ ತರ ಅನಿಸ್ತದ ಅಂದ್ರೆ ಇದು ಒಂಥರ ಮೂವ್ಮೆಂಟ್ ಆಗ್ತಿದೆ ಇದು ಇಮೇಜ್ ಅಲ್ಲಿ ಅಂತ ಅನಿಸ್ತದ್ರಿ ಸರ್. ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡಿದ್ರೆ ಸರ್. ಸೊ ಇದು ಎಲ್ಲಾ ತರ ಇಮೇಜಸ್ ಇದೇ ತರ ಅವರಿ ಸರ್ ಇಲ್ಲಿ. ಅಂದ್ರೆ ಸರ್ ಇದ್ರ ಮೀನಿಂಗ್ ಏನ್ ಸರ್ ಇದ್ರದ? ಇಲ್ಯೂಷನ್ ಅಂತಂದ್ರೆ ನೋಡಿ ಸರ್, ಕಣ್ಣಿಗೆ ಮೋಸ ಆಗೋದು. ಅದು ನಾವ್ ಏನ್ ನೋಡ್ತಿರ್ತೀವಲ್ಲ ಅದು ಕರೆಕ್ಟ್ ಆಗಿ ಅದು ಇರಲ್ಲ ಸರ್. ಅದು ಅಂದ್ರೆ ರಿಯಲ್ ಆಗಿ ಕಾಣೋದಿಲ್ಲ. ಫೇಕ್. ಹಾ ಸರ್, ಅದೇ ಬಾಳ ಕಮ್ಮಿ ಸರ್, ಬಾಳ ಅಂದ್ರೆ ಬಾಳ ಕಮ್ಮಿ ಸರ್. ಯಾಕಂದ್ರೆ ಇಲ್ಲಿ ನಡ್ಬರ್ಕ್ ವ್ಯಾಕ್ಯೂಮ್ ಆಯ್ತಲ್ಲ ಸರ್, ಇದು ಹೆಂಗಾಗುತ್ತೆ ಅಂದ್ರ ಮ್ಯಾಲ್ ಬಿಲ್ಡಿಂಗ್ ಅದಲ್ಲ ಸರ್, ಬಿಲ್ಡಿಂಗ್ ಲಿಂತ ಕೆಳಗ್ ಬಿದ್ದಂಗ ಇದು ಡೈರೆಕ್ಟ್ ಆಗಿ ಯಾವ್ದೇ ರೀತಿ ಅಂತದ ತಡೆಗಳು ಇರಲ್ಲ ಸರ್. ಹಂಗಾಗಿ ಇದು ಎಂತ ಈಸ್ ಬರೋ ವ್ಯಕ್ತಿನೂ ಇಲ್ಲಿ ಮುಡಗಬಹುದು. ಹಾ ಸರ್, ಇದು ಸೊ ಮೂವ್ಮೆಂಟ್ ಮಾಡ್ಬೇಕಿದ್ರೆ ನಿಮಗ್ ಸೌಂಡ್ ಕೇಳಿಸ್ಲತ್ತದ್ರಿ ಸರ್? ಕೇಳಿಸ್ಲತ್ತಿ ನೋಡಿ ಸರ್. ಇದು ಯಾಕೆ ಹಿಂಗ ಆಗ್ಲತ್ತ ಅಂತಂದ್ರೆ ನೋಡಿ ಸರ್, ಇದು ಏನದಲ್ಲ ಇದು ಮಾಡಲ್ ಇಲ್ಲಿಂದಿಲ್ಲ ಇನ್ಫ್ರಾರೆಡ್ ರೇಸ್ ಇಲ್ಲ ಮ್ಯಾಲ ಹೋಗ್ಲತ್ತಾವ್ರಿ ಸರ್. ಸೊ ಇನ್ಫ್ರಾರೆಡ್ ರೇಸ್ ಹೊರಗ್ ಬರ್ಲತ್ತದ್ರಿ ಸರ್ ಇಲ್ಲಿಂದು. ಸೊ ನಾವಿಲ್ಲಿ ಏನ್ ಮಾಡ್ಲತ್ತೀವಿ, ಇನ್ಫ್ರಾರೆಡ್ ರೇಸ್ ಬ್ಲಾಕ್ ಮಾಡ್ಲತ್ತೀವಿ ಸರ್. ಸರ್ ನನ್ಗೆ ಅನ್ಸಿದ ಪ್ರಕಾರ ಅನಂತ ಅಂತಾನೆ ಇಲ್ಲ, ಕೊನಿನೇ ಇಲ್ಲ. ಹಾ ಸರ್, ಇದು ಕೊನಿನೇ ಇಲ್ಲ ಸರ್. ನೋಡಿದ್ರೆ ಹಂಗೆ ಅನಿಸ್ತದಲ್ಲ ಸರ್. ನೋಡಿ ಹೌದ್ರಿ, ಕೆಳಗ ಬಾವಿ ಅದಂತ ಅನಿಸ್ಲತ್ತ ಸರ್ ನಮಗ. ಪಾತಾಳನೇ ಕಾಣೋದಿಲ್ಲ ಅಲ್ಲ ಸರ್. ಬಟ್ ಅದು ಆಕ್ಚುಲಿ ಹಂಗಿಲ್ಲ ಸರ್. ನೋಡಿ ಸರ್, ಇಲ್ಲಿ ನಮ್ ಸ್ಕೆಲಿಟಲ್ ಸಿಸ್ಟಮ್ ಸರ್ ಇದು. ಓಕೆ. ಸೊ ಇದಕ್ಕೆ ನಾವು ಮನುಷ್ಯ ಅಂತ ಅನ್ಕೋಬಹುದು ಇಲ್ಲಿ. ಸೊ ನಮಗೆ ಯಾವ್ದಾವ್ದು ತರದ್ದು ಸಿಸ್ಟಮ್ ಬಗ್ಗೆ ನಮಗೆ ಅರ್ಥ ಮಾಡ್ಕೋಬೇಕು, ಆ ಸಿಸ್ಟಮ್ ಇಂದು ಇನ್ಫಾರ್ಮೇಶನ್ ಇಲ್ಲಿ ಇದೆ ಸರ್ ಇಲ್ಲಿ. ಫಾರ್ ಎಕ್ಸಾಂಪಲ್ ಈ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಇಲ್ಲಿ ಬಂತು ಡಿಸ್ಪ್ಲೇ ಅಲ್ಲಿ. ಒಳಗಿದ್ದು ಎಲ್ಲ ಆರ್ಗನ್ಸ್ ನಮಗೆ ಕಾಣಿಸ್ತಾವ. ಇದು ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಆಮೇಲೆ ಸ್ವಲ್ಪ ಏನೋ ಮ್ಯಾಲ್ ಹೋದ್ರೆ ಸ್ಟಮಕ್, ಲಿವರು, ಈಸೋಫೇಗಸ್. ನೋಡಿ ಸರ್, ಇಲ್ಲಿ ಬೋನ್ ಒಳಗೆ ಏನೇನದ. ಹಾ ಸರ್, ಟೋಟಲಿ ನಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಹಾ ಸರ್, ಹೇಗೆ ಏನು ಬೋನ್ಸ್ ರೆಡಿ ಆಗಿರ್ತಾವ, ಸೊ ಆ ಬೋನ್ಸ್ ಒಳಗೆ ಏನೇನು ಇರ್ತಾವ ಅನ್ನೋದೇ ಇದ್ರ ಕಾನ್ಸೆಪ್ಟ್. ಹೌದೌದು ಸರ್. ಟೈಪ್ ಅದರಿ ಸರ್ ಇಲ್ಲಿ. ಇದು ಹೊರಗಿಂದ ಏರ್ ಏನದಲ್ಲ ಇದು ಒಳಗ್ ಸಕ್ ಮಾಡ್ಕೊಂಡು ಅದು ಬಲೂನ್ ಒಳಗೆ ಏರ್ ಫಿಲ್ ಮಾಡ್ಲತ್ತ ಸರ್. ಅದು ಅಂದ್ರೆ ನಮ್ಮ ಮೂಗ್ ಏನದಲ್ಲ, ಮೂಗಿನಿಂದ ಅದನ್ನ ಗಾಳಿ ತಗೊಂಡು ನಮ್ಗೆ ಲಂಗ್ಸ್ ಫಿಲ್ ಆಗ್ತದೆ. ಎಸ್ ಎಸ್. ಸೊ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು, ಕಾರ್ಬೋಹೈಡ್ರೇಟ್ಸ್ ಯಾವ್ದಾವ್ದು ನ್ಯೂಟ್ರಿಯೆಂಟ್ಸ್ ಯಾವ್ದಾವ್ದು ಫುಡ್ ಅಲ್ಲಿ ಇರುತ್ತೆ ಅದ್ರ ಇನ್ಫಾರ್ಮೇಶನ್ ಇಲ್ಲಿದೆ. ಮತ್ತೆ ಪ್ರೋಟೀನ್ ಇಂದ ಇದ್ರಲ್ಲಿದೆ, ವಿಟಮಿನ್ಸ್, ಮಿನರಲ್ಸ್ ಮತ್ತು ಫ್ಯಾಟ್ಸ್ ಇಲ್ಲಿದೆ ಸರ್. ಇದು ಸ್ಕಲ್ ಒರಿಜಿನಲ್ ಸರ್, ಇದು ಒರಿಜಿನಲ್. ಹಾ ಸರ್. ಹ್ಯೂಮರಸ್ ಅಪ್ಪರ್ ಆರ್ಮ್ ಬೋನ್ ಅಂತ, ಇದು ಫೋರ್ ಆರ್ಮ್ ಬೋನ್. ಇದು ನೋಡಿ ಸರ್, ಫಸ್ಟ್ ಆಫ್ ಆಲ್ ಇದು ಗ್ಯಾಲರಿ ಬರ್ಬೇಕಿದ್ರೆ ಎಲ್ಲಾ ತರ ಮಕ್ಕಳು, ಎಲ್ಲಾ ತರ ಏಜ್ ಗ್ರೂಪ್ ಇದ್ದವರು, ಎಲ್ಲಾ ತರದ ಮನುಷ್ಯರಿಗೆ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ ಸರ್ ಇದೆಲ್ಲ. ಸೊ ನೋಡಿ ಸರ್, ಫಸ್ಟ್ ಆಫ್ ಆಲ್ ಇಲ್ಲಿ ಈ ಗ್ಯಾಲರಿ ಅಬ್ಸರ್ವ್ ಮಾಡ್ಬೇಕಿದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲ ಬರೇ ಇಲ್ಯೂಷನ್ಸ್ ಅಷ್ಟೇ ಇದೆ ಸರ್. ಸೊ ಇಲ್ಲಿ ನೋಡಿ ಸರ್, ಫಸ್ಟ್ ಇಲ್ಯೂಷನ್ಸ್ ಅಲ್ಲಿ ನೋಡಿ ಸರ್, ಇದು ನೋಡಿದ್ರೆ ಎಲ್ಲ ನಮಗೆ ಯಾವ ತರ ಅನಿಸ್ತದ ಅಂದ್ರೆ ಇದು ಒಂಥರ ಮೂವ್ಮೆಂಟ್ ಆಗ್ತಿದೆ ಇದು ಇಮೇಜ್ ಅಲ್ಲಿ ಅಂತ ಅನಿಸ್ತದ್ರಿ ಸರ್. ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡಿದ್ರೆ ಸರ್. ಸೊ ಇದು ಎಲ್ಲಾ ತರ ಇಮೇಜಸ್ ಇದೇ ತರ ಅವರಿ ಸರ್ ಇಲ್ಲಿ. ಅಂದ್ರೆ ಸರ್ ಇದ್ರ ಮೀನಿಂಗ್ ಏನ್ ಸರ್ ಇದ್ರದ? ಈ ಇಲ್ಯೂಷನ್ ಅಂದ್ರೆ, ಇಲ್ಯೂಷನ್ ಅಂತಂದ್ರೆ ನೋಡಿ ಸರ್, ಕಣ್ಣಿಗೆ ಮೋಸ ಆಗೋದು. ಅದು ನಾವ್ ಏನ್ ನೋಡ್ತಿರ್ತೀವಲ್ಲ ಅದು ಕರೆಕ್ಟ್ ಆಗಿ ಅದು ಇರಲ್ಲ ಸರ್. ಅದು ಅಂದ್ರೆ ರಿಯಲ್ ಆಗಿ ಕಾಣೋದಿಲ್ಲ. ಫೇಕ್. ಹಾ ಸರ್, ಅದೇ ತರನೇ. ಸೊ ಇದೂನು ಇಮೇಜ್ ಅದೇ ತರ ಅದರಿ ಸರ್, ಇದೂನು ಅದೇ ತರ ಅದರಿ ಸರ್. ನೀವು ಕರೆಕ್ಟ್ ಆಗಿ ನೋಡಿದ್ರೆ ನೋಡಿ ಸರ್, ಮೂವ್ಮೆಂಟ್ ಆಗ್ತಿದೆ ಅಂತ ಅನಿಸ್ತಿದೆ ಸರ್ ನಿಮ್ಗೆ. ಬಟ್ ಅದು ಆಕ್ಚುಲಿ ಮೂವ್ಮೆಂಟ್ ಆಗ್ತಿರಲ್ಲ ಸರ್, ಅದು ಸ್ಟಿಲ್ ಅದೇ ಜಾಗಕ್ಕೆ ಅದರಿ ಸರ್. ಅದು ಸರ್ ಮೇನ್ ಏನಂತಂದ್ರ ಪಾಪ್ಯುಲಾರಿಟಿ ಗ್ಯಾಲರಿ, ಪಾಪ್ಯುಲರ್ ಸೈನ್ಸ್ ಗ್ಯಾಲರಿ. ಈ ಗ್ಯಾಲರಿ ಹೆಸರು ಪಾಪ್ಯುಲರ್ ಸೈನ್ಸ್ ಅಂದ್ರೆ ಏನ್ ಸರ್? ಪಾಪ್ಯುಲರ್ ಸೈನ್ಸ್ ಅಂತಂದ್ರೆ ಎಲ್ಲಾ ತರ ಜನರಿಗೂ ಗೊತ್ತಾಗ್ಬಿಡುತ್ತೆ ಸರ್ ಅದು ಸೈನ್ಸ್ ಏನಿದೆ ಇದ್ರ ಹಿಂದಂತ. ಸೊ ಪರ್ಟಿಕ್ಯುಲರ್ ಆಗಿ ಬರೀ ಹೈಸ್ಕೂಲ್ ದವ್ರಿಗಂತ ಇಲ್ಲ PU ಕಾಲೇಜ್ ದವ್ರಿಗಂತ ಏನಿಲ್ಲ ಸರ್ ಇದು. ಅದಕ್ಕೆ ಇದು ಪಾಪ್ಯುಲರ್ ಸೈನ್ಸ್ ಗ್ಯಾಲರಿ ಸರ್ ಇದು. ಈಗ ನೆಕ್ಸ್ಟ್ ನೋಡಿ ಸರ್, ಇದು ಹಾಟ್ಸ್ಪಾಟ್. ಸೊ ಇಲ್ಲಿ ಇದೇನು ಹೆಂಚಿದ್ದಂಗ ಅದಲ್ಲ ಸರ್? ಸರ್ ಹೌದು. ಸೊ ಮ್ಯಾಲ್ ನೋಡಿ ಸರ್, ಲೈಟ್ ಅದ. ಆ ಲೈಟ್ ಏನಾಗ್ಲತ್ತದ ಇದ್ರ ಮೇಲೆ ಬೀಳತ್ತದ್ರಿ ಸರ್. ಬಿದ್ದಿ ಎಲ್ಲ ಜಾಗಕ್ಕೆ ಲೈಟ್ ಬಿದ್ದಿದಾದ್ಮೇಲೆ ಏನಾಗ್ಲತ್ತದ, ರಿಫ್ಲೆಕ್ಟ್ ಆಗ್ಲತ್ತದ ಸರ್. ರಿಫ್ಲೆಕ್ಟ್ ಆಗಿ ಏನಾಗ್ತದ, ಒಂದೇ ಪಾಯಿಂಟ್ ಕೋಯಿನ್ಸೈಡ್ ಆಗ್ಲತ್ತದ. ಸೊ ನೀವು ಇಲ್ಲಿ ಕೈ ಇಟ್ಟು ನೋಡಿ ಸರ್, ಕೆಳಗೆ ಇಲ್ಲಿ ಅಷ್ಟು ಹೀಟ್ ಇಲ್ಲ. ಬಟ್ ಇದೇ ಕೈ ನೀವು ಇಲ್ಲ ಸ್ವಲ್ಪ ಸ್ವಲ್ಪ ಮೇಲೆ ತಗೊಂಡ್ ಬನ್ನಿ ಸರ್. ಹೀಟ್ ಜಾಸ್ತಿ ಆಗ್ಲತ್ತ, ಈ ಹೀಟ್ ಆಗ್ತಾ ಇದೆಯಲ್ಲ ಸರ್. ಸೊ ಏನಾಗ್ಲತ್ತದ ಅಂತಂದ್ರ ಇಲ್ಲಿ ಲೈಟ್ ಬಿದ್ದಿದ್ದೆಲ್ಲ ರಿಫ್ಲೆಕ್ಟ್ ಆಗಿ ಒಂದೇ ಪಾಯಿಂಟ್ ಕೋಯಿನ್ಸೈಡ್ ಆಗ್ಲತ್ತವ ಅಂದ್ರೆ ಸರ್. ಇದೆಲ್ಲ ಇಲ್ಲಿ ಲೈಟ್ ಬಿದ್ದಿದೆ, ಇದು ಒಂದು ಲೈಟ್ ಇಲ್ಲಿ ಬೀಳುತ್ತೆ. ಹಾ ಸರ್, ಬಿದ್ದಿ ಇದ್ರದ್ದು ರಿಫ್ಲೆಕ್ಷನ್ ಈ ತರ ಡೈರೆಕ್ಷನ್ ಅಲ್ಲಿ ಹೋಗಿ ಇದು ಪಾಯಿಂಟ್ ಕೋಯಿನ್ಸೈಡ್ ಆಯ್ತು ಅಂದ್ರೆ ಒಂದೇ ಪಾಯಿಂಟ್ ಬಂತು. ಸೊ ಅದಕ್ಕೆ ನಿಮಗೆ ಇದೇ ಜಾಗ ಹೀಟ್ ಫೀಲ್ ಆಗ್ಲತ್ತದ ಸರ್. ಅದು ಅದೇ ನೀವು ಕೆಳಗ್ ತಗೋರಿ ಸರ್ ಕೈ, ಮತ್ ಕೂಲ್ ಆಗ್ಬಿಡುತ್ತೆ ಅದು. ಕೆಳಗ್ ಬಂದಂಗೆಲ್ಲ ಕಮ್ಮಿ ಕೂಲ್ ಆಗ್ಬಿಟ್ಟದ. ಹಾ, ಸೊ ಇದು ಹಾಟ್ ಸ್ಪಾಟ್ ಆಯ್ತು. ಈಗ ನೆಕ್ಸ್ಟ್ ನೋಡಿ ಸರ್, ಇದು ವೋರ್ಟೆಕ್ಸ್ ಅಂತ. ಈಗ ವೋರ್ಟೆಕ್ಸ್ ಅಂತ ಇದು ಮಾಡೆಲ್ ಹೆಸರು. ಸೊ ಇಲ್ಲಿ ಒಳಗೆ ನೀರ್ ಅದರಿ ಸರ್. ಇಲ್ಲಿ ಒಂದ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಏನಾಗುತ್ತಾ, ಅಲ್ಲಿ ಒಂದ್ ಜಾಗ ನಿಂತಿಲ್ಲ ಪ್ರೆಷರ್ ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ ಸರ್.
ಸೊ ನಾವು ಸಮುದ್ರ ಒಳಗಾಗ್ಲಿ ಇಲ್ಲ ಕೆರೆ ಒಳಗಾಗ್ಲಿ ನಾವು ಇದು ನೋಡ್ತೀವಲ್ಲ ಸರ್ ಸುಳಿ ಬರೋದು. ಹೌದು. ಸೊ ಅದ್ರದ್ದು ಮಿನಿಯೇಚರ್ ಮಾಡಲ್ ತರ ಸರ್ ಇದು. ಈಗ ನೋಡಿ ಸರ್ ಅದು ರೊಟೇಟ್ ಹಾಕೋತ ಹೆಂಗಾಗುತ್ತೆ, ಇದು ನೀರ್ ಸ್ಟೇಬಲ್ ಅದ ಈಗ ಸದ್ಯಕ್ಕ. ಹೌದು. ನಡ್ಬರ್ಕ್ ಒಂದ್ ಸುಳಿ ಬರುತ್ತೆ ಸರ್ ಇಲ್ಲಿ. ಅಂದ್ರೆ ಸುಳಿ ಬರ್ತದೆ. ಬರುತ್ತೆ ಸರ್, ಬರುತ್ತೆ. ನಾವ್ ಅಂದ್ರೆ ಇದು ಸಮುದ್ರದೊಳಗ್ ಸುಳಿ ಯಾವ ತರ ಆಗ್ತದ ಅದ್ರದ್ದು ಪ್ರಾಸೆಸ್ ಸೈನ್ಸ್ ಇದು ತೋರಿಸ್ಬೋದು ಅಂತ. ಸೊ ಇದು ರೊಟೇಟ್ ಆಗ್ಬೇಕಿದ್ರೆ ನೋಡಿ ಸರ್ ಒಳಗಿಲ್ಲ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಾ. ಸೊ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದ ಕೂಡಲೇ ನಡ್ಬರ್ಕಿನ ಫುಲ್ ಟಾಪ್ ಟು ಬಾಟಮ್ ಒಳಗಿಲ್ಲ ಸ್ಪೇಸ್ ಖಾಲಿ ಆಗ್ಬಿಡುತ್ತೆ ಸರ್ ಅದು. ಸೊ ಅದಕ್ಕೆ ಜನ ಏನು ಕೆರೆ ಒಳಗ್ ಸಿಗಿ ಬಿದ್ದು ಬೀಳ್ತಾರಲ್ಲ ಸರ್, ಅವ್ರು ಮುಳುಗಿ ಹೋಗ್ತಾರಂತ ಅನ್ನೋದು ರೀಸನ್ ಅದೇ ಸರ್ ಅದು. ಅಂದ್ರೆ ಸುಳಿ ಒಳಗೆ ಸಿಕ್ಕಾಕೊಳ್ಳೋದು ಕೆಳಗ್ ಬೀಳ್ತಾರಲ್ಲ ಸರ್, ಅದ್ರ ಹಿಂದಿನ ಕಾರಣ ಇದೆ ಸರ್. ಯಾವ ತರ ಸರ್ ನೋಡ್ಬೋದಲ್ಲ? ಬರುತ್ತೆ ಸರ್, ಬರುತ್ತೆ. ಈಗ ನೋಡ್ತಾ ಇರಿ ಸರ್ ನೀವು. ಸೊ ಅದು ಪ್ರೆಷರ್ ನೋಡಿ ಸರ್, ಆ ಕಡೆಯಿಂದ ಪ್ರೆಷರ್ ಕ್ರಿಯೇಟ್ ಆಗಿದ್ದಕ್ಕೆ ಇದು ಸರ್ಕ್ಯುಲರ್ ಮೋಷನ್ ಒಳಗೆ ರೊಟೇಟ್ ಆಗ್ತಾ ಇದೆ ಇದು. ಇಲ್ಲಿ ನೋಡಿ ಸರ್ ನೀರೆಲ್ಲ ಸರ್ಕ್ಯುಲರ್ ಆಗಿ ಓಡ್ತಾ ಇದೆ. ಬಂತು ನೋಡಿ ಸರ್ ಇದು ತರ. ಸೊ ಇದೇ ತರ ಇದು ಟಾಪ್ ಟು ಬಾಟಮ್ ವರೆಗೂ ಹೋಗುತ್ತೆ ಸರ್ ಅದು. ಓ ಇದು ಅಂದ್ರೆ ಸುಳಿ ಆಗೋದೇ ಈ ತರಾನೇ ಆಗುತ್ತೆ ಸರ್. ಈಗ ನೋಡಿ ಸರ್ ಕೆಳಗ್ ರೀಚ್ ಆಯ್ತು. ಸೊ ಈಗ ನೋಡಿ ಸರ್ ಅದು ನಡ್ಬರ್ಕದು ತಿರುಗ್ಬೇಕಿದ್ರೆ ಒಳಗ್ ಜಾಗ ಖಾಲಿ ಆಯ್ತು ಸರ್, ಅದು ವ್ಯಾಕ್ಯೂಮ್ ಆಯ್ತು. ಅಲ್ಲಿ ಏನೂ ಇಲ್ಲ ಸರ್, ಈಗ ನೀರ್ನು ಇಲ್ಲ, ಇಲ್ಲ ಸರ್. ಸೊ ಅದಕ್ಕೆ ಮನುಷ್ಯರು ಯಾರಾದ್ರೆ ಆ ಜಾಗಕ್ಕೆ ಸಿಗಿ ಬಿದ್ರೆ ಅವ್ರು ಸಿದ್ಧ ಕೆಳಗೆ ಹೋಗ್ಬಿಡ್ತಾರೆ ಸರ್. ಆ ಗ್ಯಾಪ್ ಒಳಗಿಂದ ಪೂರ್ತಿ ಡೌನಿಗೆ ಹೋಗ್ಬಿಡ್ತಾರೆ. ಅದು ಏನ್ ನೀರ್ ಅದ ಅದು ಮನುಷ್ಯನ್ ಮ್ಯಾಗ್ ಹೋಗ್ಬಿಡ್ತಾರೆ. ಹಾ ಸರ್, ನೀರ್ ಮ್ಯಾಲ ಹೋಗ್ಬಿಡುತ್ತೆ ಸರ್. ಸೊ ಇದು ವೋರ್ಟೆಕ್ಸ್ ಸರ್. ಒಂದ್ ವೇಳೆ ಎಂತ ಈಸ್ ಬರುವಂತ ವ್ಯಕ್ತಿನೂ ಇದ್ರೊಳಗೆ ಸಿಲ್ಕೊಂಡು ಇಲ್ಲ ಸರ್, ಚಾನ್ಸಸ್ ಬಹಳ ಕಮ್ಮಿ ಸರ್, ಬಹಳ ಅಂದ್ರೆ ಬಹಳ ಕಮ್ಮಿ ಸರ್. ಯಾಕಂದ್ರೆ ಇಲ್ಲಿ ನಡ್ಬರ್ಕ್ ವ್ಯಾಕ್ಯೂಮ್ ಆಯ್ತಲ್ಲ ಸರ್, ಇದು ಹೆಂಗಾಗುತ್ತೆ ಅಂದ್ರ ಮ್ಯಾಲ್ ಬಿಲ್ಡಿಂಗ್ ಅದಲ್ಲ ಸರ್, ಬಿಲ್ಡಿಂಗ್ ಲಿಂತ ಕೆಳಗ್ ಬಿದ್ದಂಗ ಇದು ಡೈರೆಕ್ಟ್ ಆಗಿ ಯಾವ್ದೇ ರೀತಿ ಅಂತದ ತಡೆಗಳು ಇರಲ್ಲ ಸರ್. ಹಂಗಾಗಿ ಇದು ಎಂತ ಈಸ್ ಬರೋ ವ್ಯಕ್ತಿನೂ ಇಲ್ಲಿ ಮುಳುಗಬಹುದು. ಹಾ ಸರ್. ಸೊ ಇದು ಒಂದು ಸುಳಿ ಹಿಂದಿರುವಂತ ವಿಜ್ಞಾನ ಇದು. ಹಾ ಸರ್. ಸರ್ ನೆಕ್ಸ್ಟ್ ಏನ್ ನೋಡ್ಬೋದು ನಾವು? ಸೊ ನೆಕ್ಸ್ಟ್ ಇದು ನೋಡಿ ಸರ್, ಇದು ಫ್ಲೋಟಿಂಗ್ ಇನ್ ದ ಏರ್ ಅಂತ. ಇಲ್ಲಿ ನೋಡಿ ಸರ್, ಇಲ್ಲಿ ಬನ್ನಿ. ಇಲ್ಲೊಂದು ಮಿರರ್ ಅದ, ಇಲ್ಲೊಂದು ಮಿರರ್ ಅದ ರೀ ಸರ್. ಎರಡು ಮಿರರ್ಸ್ ಅವ ಇಲ್ಲಿ. ಸೊ ಏನಾಗುತ್ತಂದ್ರ ಇಲ್ಲಿಂದ ಇಮೇಜ್ ಏನದಲ್ಲ ಇಲ್ಲಿಂದ ರಿಫ್ಲೆಕ್ಟ್ ಆಗುತ್ತ. ಸೊ ಇಲ್ಲಿ ಕೆಳಗಿಲ್ಲ ನಮಗ್ ಫುಟ್ ಮಾರ್ಕ್ಸ್ ಅವರಿ ಸರ್. ಇಲ್ಲಿ ಸ್ಟ್ಯಾಂಡ್ ಆಗ್ಬೇಕು, ಇಲ್ಲಿ ನಿಂತ್ಕೋಬೇಕು. ಇಲ್ಲಿ ನಿಂತ್ಕೊಳ್ಳಿ ಸರ್. ಈಗ ಇಲ್ಲಿ ನಿಂತ್ಕೊಂಡಿದ್ದಾದ್ಮೇಲೆ ನೋಡಿ ಸರ್, ನಿಮ್ದು ಬಾಡಿ ಎಲ್ಲ ಸಿಮೆಟ್ರಿಕಲಿ ಅರ್ಧ ಪೋರ್ಷನ್ ಒಳಗೆ ಡಿವೈಡ್ ಆಗ್ಯದ. ಸೊ ನೀವು ಅಲ್ಲಿ ನೋಡ್ಬೇಕಿದ್ರೆಲ್ಲ ನೀವು ಕಂಪ್ಲೀಟ್ ಆಗಿ ಇದ್ದೀರಾ ಅಂತ ಅನ್ಸ್ಲತ್ತದ ಸರ್ ನಿಮಗ. ಬಟ್ ಆಕ್ಚುಲಿ ನಿಂತಿದ್ದು ಕಂಪ್ಲೀಟ್ ಆಗಿ ನಿಂತಿಲ್ಲ ಸರ್ ನೀವು. ಸೊ ಈಗ ನೀವು ಒಂದು ಕಾಲ್ ರೇಸ್ ಮಾಡಿ ಸರ್ ಇಲ್ಲಿಂದ. ಎತ್ತಿ ಸರ್, ಇದೊಂದು ಕಾಲ್ ಎತ್ತಿ ಸರ್ ಮೇಲೆ. ಸೊ ಅಲ್ಲಿ ಇಮೇಜ್ ಹೆಂಗ್ ಕಾಣಿಸ್ತದೆ ಅಂತಂದ್ರೆ ನಾವು ಗಾಳಾಗ ಫ್ಲೋಟ್ ಆಗ್ಲತ್ತೀವಿ ಅಂತ ಅನಿಸ್ತದ್ರಿ ಸರ್ ಅದು. ಹೌದೌದು, ಎರಡು ಕಾಲು ಎತ್ತಿ ತರ ಕಾಣ್ತಾ. ಎರಡು ಕಾಲು ಎತ್ತೀವಿ ಅಂತ. ಸೊ ಇದನ್ನು ಒಂಥರ ಇಲ್ಯೂಷನ್ ತರಾನೇ ಸರ್. ಹೌದು ಸರ್. ಇದು ನಮ್ಮ ಕಣ್ಣಿಗೆ ವಿಸ್ಮಯ. ಅಂದ್ರೆ ನಮ್ಮ ಕಣ್ಣಿಗೆ ನಾವು ನೋಡ್ತಿರುವಂತದ್ದು ಫೇಕ್. ಅದೇ ಈಗ ಇದೊಂದು ಮ್ಯೂಸಿಕ್ ಇನ್ ಏರ್ ಅಂತ ಸರ್, ಇದು ಹೈಲೈಟೆಡ್ ಮಾಡಲ್. ಇಲ್ಲಿ ನೋಡಿ ಸರ್, ಸದ್ಯಕ್ಕೆ ಇಲ್ಲಿ ಏನೂ ಇಲ್ಲ. ಈಗ ನಾ ಇಲ್ಲಿ ಜಸ್ಟ್ ಒಂದು ಕೈ ಈ ತರ ಶೇಕ್ ಮಾಡ್ತೀನಿ, ಇಲ್ಲಿ ಈ ತರ ಇಲ್ಲಿ ಮೂವ್ಮೆಂಟ್ ಮಾಡ್ತೀನಿ ಕೈದು. ಸೊ ಮೂವ್ಮೆಂಟ್ ಮಾಡ್ಬೇಕಿದ್ರೆ ನಿಮಗೆ ಸೌಂಡ್ ಕೇಳಿಸ್ಲತ್ತದ್ರಿ ಸರ್? ಕೇಳಿಸ್ಲತ್ತಿ ನೋಡಿ ಸರ್. ಇದು ಯಾಕೆ ಹಿಂಗ ಆಗ್ಲತ್ತ ಅಂತಂದ್ರೆ ನೋಡಿ ಸರ್, ಇದು ಏನದಲ್ಲ ಇದು ಮಾಡಲ್ ಇಲ್ಲಿಂದಿಲ್ಲ ಇನ್ಫ್ರಾರೆಡ್ ರೇಸ್ ಇಲ್ಲ ಮ್ಯಾಲ ಹೋಗ್ಲತ್ತಾವ್ರಿ ಸರ್. ಸೊ ಇನ್ಫ್ರಾರೆಡ್ ರೇಸ್ ಹೊರಗೆ ಬರ್ಲತ್ತದ್ರಿ ಸರ್ ಇಲ್ಲಿಂದ. ಸೊ ನಾವಿಲ್ಲಿ ಏನ್ ಮಾಡ್ಲತ್ತೀವಿ, ಇನ್ಫ್ರಾರೆಡ್ ರೇಸ್ ಬ್ಲಾಕ್ ಮಾಡ್ಲತ್ತೀವಿ ಸರ್. ಅಂದ್ರೆ ಕೈ ಇಟ್ಟಾಗ ಬ್ಲಾಕ್ ಆಗ್ಲತ್ತದ ಸರ್. ಅದು ಬ್ಲಾಕ್ ಆಗಿದ ಕೂಡಲೇ ಅಲ್ಲಿಂದ ಸೌಂಡ್ ಆ ತರ ಮಾಡ್ಲತ್ತದ ಸರ್ ಅದು. ನೋಡಿ ಸರ್, ಅಂದ್ರೆ ನಮ್ ಕಣ್ಣಿಗೆ ಕಾಣೋದಿಲ್ಲ ಸರ್. ಇಲ್ಲ ಸರ್, ಇನ್ಫ್ರಾರೆಡ್ ರೇಸ್ ಸರ್, ರೇಸ್ ಅದೆಲ್ಲ ಕಾಣಿಸಲ್ಲ ಸರ್. ಅದು ಅಂದ್ರೆ ರೇಸ್ಗಳು ಹೋಗ್ಲತ್ತವಂತ ಅಷ್ಟೇ ಸಿಗ್ನಲ್ ಕೊಡ್ತಾವ್ರಿ ಸರ್. ಇದು ಇನ್ಫ್ರಾರೆಡ್ ರೇಸ್ ಇಲ್ಲಿಂದ ಹೊರಗೆ ಹೊಂಟದ್ರಿ ಸರ್ ಆಲ್ರೆಡಿ. ಸೊ ನಾವ್ ಇಲ್ಲಿ ಕೈ ಇಟ್ಟಿದ ಕೂಡಲೇ ಇದು ಬ್ಲಾಕ್ ಆಗಿಬಿಟ್ಟಿತ್ತು. ಅದು ಬ್ಲಾಕ್ ಆಗಿದ್ದ ಕಾರಣಕ್ಕೆ ಅದು ಸೌಂಡ್ ಆ ತರ ಮಾಡ್ಲತ್ತದ್ರಿ ಸರ್. ಅದು ಆಕ್ಚುಲಿ ಇದ್ರದ್ದು ಹಿಂದ ಒಂದು ಇನ್ಸ್ಟ್ರೂಮೆಂಟ್ ಅದ ರೀ ಸರ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಇದು ಕನೆಕ್ಟ್ ಮಾಡಿ ಇಟ್ಟಿದೀವಿ ನಾವು. ಸೊ ಇದು ಬ್ಲಾಕ್ ಮಾಡಿದ ಕೂಡಲೇ ಇಲ್ಲಿಂದ ಸೆನ್ಸ್ ಮಾಡ್ಕೊಂಡು ಅದು ಅಲ್ಲಿಂದ ಕೀ ನೋಟ್ ಪ್ರೆಸ್ ಮಾಡ್ಲತ್ತ. ಅಂದ್ರೆ ನಮಗ ಅರ್ಥ ಏನ್ ಸರ್, ಈಗ ರೇಸ್ ಕಟ್ ಆಗ್ಲತ್ತ ಅಂತ ಸೌಂಡ್ ಮೂಲಕ ನಮಗ್ ಕೇಳಿಸ್ಲತ್ತ. ಎಕ್ಸಾಕ್ಟ್ಲಿ. ಇಲ್ಲ ಅಂತ ನಾವು ಕಟ್ ಆಗ್ಲತ್ತಿ ನಮ್ಗೆ ಏನು ಕಣ್ಣಿಗೆ ಕಾಣೋದಿಲ್ಲ. ಬಟ್ ಅದು ಕೇಳಿಸ್ಕೊಂಡಾದ್ರೆ ಕಟ್ ಆಗ್ಲತ್ತ ಗೊತ್ತಾಗುತ್ತೆ. ಎಂಥ ಒಂದು ಅದ್ಭುತ ನೋಡ್ರಿ ಇದ್ರೊಳಗ. ಸೊ ನಮಗೆ ರೇಸ್ ಕಾಣೋದಿಲ್ಲ ಅಂತಂದ್ರ ನಾವು ಸೌಂಡ್ ಮೂಲಕ ಒಂದು ಮಾಡೆಲ್ ಅನ್ನು ಮಾಡಿ ತೋರಿಸಿದಾರೆ. ಬೇಕಾದ್ರೆ ನೋಡ್ರಿ, ಈಗ
ಸೊ ಈ ತರ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ಸರ್ ಇಲ್ಲಿ ಹಾ ಇದನ್ನು ನೋಡಬಹುದು. ಹಾ. ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ಇದೆ ಸರ್. ಸೊ ಎಲ್ಲಾ ತರ ಜನರಿಗೆ ಕನ್ವಿನಿಯಂಟ್ ಆಗುತ್ತೆ ಸರ್ ಇದು ನೋಡಕ್ಕೆ, ಅರ್ಥ ಮಾಡ್ಕೊಳ್ಳೋಕೆ. ಸರ್ ಇದೇನು ಗಾಳಿಯಲ್ಲಿ ಸಂಗೀತದ ನಿನಾದ ಅಂದ್ರೆ ಗಾಳಿಯಲ್ಲೂ ನಾವು ಸಂಗೀತ ಕೇಳ್ಬೋದು. ಇದು ಈಗ ನಾವು ಏನ್ ಮೂವ್ಮೆಂಟ್ ಮಾಡಿದ್ವಲ್ಲ ಸರ್ ಹ್ಯಾಂಡ್ ಈ ತರ, ಇದು ಗಾಳಿ ಒಳಗೆ ಇತ್ತು ಸರ್ ಇದು. ಹಾ. ಸೊ ಮ್ಯೂಸಿಕ್ ಇನ್ ಏರ್ ಅಂತಂದ್ರೆ ನೋಡಿ ಸರ್, ಇದು ಏರಿಯಾ ಇತ್ತು ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಏರಿಯಾ ಅನ್ಕೋತೀವಿ ಸರ್ ನಾವು. ಹಾ. ಸೊ ಇಲ್ಲಿ ಬ್ಲಾಕ್ ಆಗಿದ ಕೂಡಲೇ ಸೌಂಡ್ ಮಾಡ್ತಿದೆ ಅದು ಮ್ಯೂಸಿಕ್ ಕ್ರಿಯೇಟ್ ಆಗ್ಲತ್ತ ಅದು. ಹಾ ಹಾ ಬನ್ನಿ ನೆಕ್ಸ್ಟ್ ಇದು ಆರ್ಡರ್ ಅಂಡ್ ಕೇವ್ಸ್ ಸರ್. ಇದು ಹಾ. ಇಲ್ಲಿ ಬನ್ನಿ ಸರ್. ಇದೇನ್ ಸರ್? ಇದು ನೋಡಿ ಸರ್, ಒಳಗೆಲ್ಲ ಸ್ಟ್ರಿಂಗ್ಸ್ ಅವರಿ ಸರ್. ಇದು ಸ್ಟ್ರಿಂಗ್ಸ್ ಏನಾಗ್ಯಾವ, ದೊಡ್ಡ ದೊಡ್ಡ ಮಾರ್ಬಲ್ಸ್ ಕನೆಕ್ಟ್ ಮಾಡಿಟ್ಟಿದ್ದಾರೆ ಅಲ್ಲಿ. ಸೊ ಇಲ್ಲೇನಾಗುತ್ತೆ ನೋಡಿ ಸರ್, ಇದು ಬಟನ್ ಪ್ರೆಸ್ ಮಾಡಿದ್ಮೇಲೆ ಅದು ಏನ್ ರಾಡ್ ಅದಲ್ಲ, ಅದು ಎಲ್ಲ ಮಾರ್ಬಲ್ಸಿಗೆಲ್ಲ ಈ ಒಂದೇ ಡೈರೆಕ್ಷನ್ ಅಲ್ಲಿ ಕಲೆಕ್ಟ್ ಮಾಡ್ಕೋತದೆ, ಆಮೇಲೆ ಬಿಟ್ಬಿಡ್ತದೆ. ಸೊ ಆಮೇಲೆ ನೋಡ್ರಿ ಸರ್, ಆಸಿಲೇಷನ್ ಆಗ್ಲತ್ತದ ಎಲ್ಲ, ಟು ಅಂಡ್ ಫ್ರೋ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ ಅದು ಸ್ಟ್ರಿಂಗ್ ಇಂದು. ಸೊ ಡಿಫ್ರೆಂಟ್ ಟೈಮಿಗೆ ಡಿಫ್ರೆಂಟ್ ಚೇಂಜ್ ಆಗ್ಲತ್ತದ ಸರ್ ಅದು. ಅಂದ್ರೆ ಓಡಾಡೋದೆಲ್ಲ ಒಂದೇ ಫೋರ್ಸ್ ಒಳಗೆ ಓಡಾಡ್ತದೆ. ಒಂದೇ ಫೋರ್ಸ್ ಅಪ್ಲೈ ಮಾಡಿವಿ ಸರ್, ಬಟ್ ಓಡಾಡ್ಬೇಕಿದ್ರೆ ಡಿಫ್ರೆಂಟ್ ಟೈಮಿಗೆ ಓಡಾಡ್ಲತ್ತಾವ ಸರ್. ಅದು ಯಾಕೆ ಹಂಗಾಗ್ಲತ್ತ ಅಂತಂದ್ರೆ ನೋಡಿ ಸರ್, ಅದು ಲೆಂತ್ ಅದೇನದಲ್ಲ ಸ್ಟ್ರಿಂಗ್ ಇಂದು, ಅದು ಕಮ್ಮಿ ಅದ. ಇದು ಲೆಂತ್ ಏನದಲ್ಲ, ಇದ್ರದ್ದು ಹೆಚ್ಚಿಗೆ ಅದ ರೀ ಜಾಸ್ತಿ. ಅದ್ರ ಸಲಕ್ಕೆ ಅದ್ರದ್ದು ಟೈಮಿಂಗ್ ಬೇರೆ ಅದ, ಇದ್ರದ್ದು ಟೈಮಿಂಗ್ ಬೇರೆ ಅದ. ಓ ನಮಗ ಅಂದ್ರ ಲೆಂತ್ ಮೇಲೂ ಸಮಯ ಚೇಂಜ್ ಆಗ್ತದೆ. ಎಷ್ಟು ಲೆಂತ್ ಇರ್ತದ ಅಷ್ಟು ಸಮಯ ಜಾಸ್ತಿ ಕಮ್ಮಿ ತಗೋತೀವಿ. ಕಮ್ಮಿ ಆಗ್ತದೆ. ಅದು ಸ್ಪೀಡ್. ಅದು ಲೆಂತ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಜಾಸ್ತಿ ಸಮಯ ತಗೊಳ್ಳುತ್ತೆ. ಎಕ್ಸಾಕ್ಟ್. ಇದಕ್ಕೆ ಏನಂತಾರೆ ಸರ್? ಇದು ಆರ್ಡರ್ ಅಂಡ್ ಕೇವ್ಸ್ ಸರ್. ಇದು ಆರ್ಡರ್ ಅಂಡ್ ಕೇವ್ಸ್. ಆರ್ಡರ್ ಅಲ್ಲಿ ನಾವು ಫಸ್ಟ್ ಅರೇಂಜ್ ಮಾಡ್ತೀವಲ್ಲ ಎಲ್ಲ ಬಾಲ್ಸಿಗೆ, ಆಮೇಲೆ ಬಿಟ್ಟಿದ ಕೂಡಲೇ ನೋಡಿ ಸರ್, ಒಂದೇ ಡೈರೆಕ್ಷನ್ ಇಲ್ಲಿ ಇಲ್ಲ ಸರ್. ಇದು ಆಲ್ ಡಿಸ್ಟರ್ಬೆನ್ಸ್ ಅದ, ಅದ್ರ ಸಲಕ್ಕೆ ಕೇವ್ಸ್. ಸೊ ಅದು ಆಯ್ತು ಸರ್. ನೆಕ್ಸ್ಟ್ ಅದು ಇನ್ಫಿನಿಟಿ ವೆಲ್ ಅಂತ ಇದೆ ಸರ್. ಇದು ಏನ್ ಸರ್? ಇನ್ಫಿನಿಟಿ ವೆಲ್ ಅಂತ ಸರ್ ಇದು. ಸೊ ಇನ್ಫಿನಿಟಿ ವೆಲ್. ಇನ್ಫಿನಿಟಿ ವೆಲ್. ಇನ್ಫಿನಿಟಿ ಅಂತ ಅಂದ್ಕೂಡ್ಲೆ ನಮಗ ಏನ್ ಅನಿಸ್ಬಿಡ್ತದೆ ಸರ್? ನನ್ಗೆ ಅನ್ಸಿದ ಪ್ರಕಾರ ಅನಂತ ಅಂತ ಅಂತಾನೆ ಇಲ್ಲ, ಕೊನಿನೇ ಇಲ್ಲ. ಹಾ ಸರ್, ಇದು ಕೊನಿನೇ ಇಲ್ಲ ಸರ್. ನೋಡಿದ್ರೆ ಹಂಗೆ ಅನಿಸ್ತದಲ್ಲ ಸರ್. ನೋಡಿ ಹೌದ್ರಿ, ಕೆಳಗ ಬಾವಿ ಅದಂತ ಅನಿಸ್ಲತ್ತ ಸರ್ ನಮಗ. ಪಾತಾಳನೇ ಕಾಣೋದಿಲ್ಲ ಅಲ್ಲ ಸರ್? ಹಾ ಸರ್. ಬಟ್ ಅದು ಆಕ್ಚುಲಿ ಹಂಗಿಲ್ಲ ಸರ್. ಆಕ್ಚುಲಿ ಕೆಳಗ್ ನೋಡಿದ್ರೆ ನೋಡಿ ಸರ್, ಸರ್ಫೇಸ್ ಇಷ್ಟೇ ಅದ ರೀ ಸರ್. ಗ್ರೌಂಡ್ ಅದಲ್ಲ, ಇಷ್ಟೇ ಅದ ರೀ ಸರ್ ಸರ್ಫೇಸ್. ಅಂದ್ರ ಈ ಗ್ರೌಂಡ್ ಎಷ್ಟದ ಇಲ್ಲಿಂದ ಇಷ್ಟೇ ಸರ್ಫೇಸ್ ಅದ ರೀ ಸರ್. ಅದು ಆಕ್ಚುಲಿ ಒಳಗೆಲ್ಲ ಸರ್ ಮಿರರ್ ಕುಂದ್ರಸಾರಿ ಸರ್. ಸೊ ಇಮೇಜ್ ಏನಾಗ್ಲತ್ತದ, ರಿಫ್ಲೆಕ್ಟ್ ಆಗಿ ನಮಗ ಅದೇ ತರ ಇನ್ನೊಂದ್ ತರ ರಿಫ್ಲೆಕ್ಷನ್ ಜಾಸ್ತಿ ಕ್ರಿಯೇಟ್ ಮಾಡ್ಕೊಂಡು ಅದೇ ತರ ಇಮೇಜ್ ಕಾಣಿಸ್ಲತ್ತದ ಸರ್. ಅಂದ್ರೆ ರಿಫ್ಲೆಕ್ಷನ್ ಲಿಂದ ನಮ್ಗೆ ಈ ತರ ಕಾಣಿಸ್ಲತ್ತದ ಸರ್. ಅದು ಆಪ್ಟಿಕಲ್ ಇಲ್ಯೂಷನ್ ಸರ್. ಇದು ಇದ್ರ ಹಿಂದಿರುವಂತದ್ದು ರಿಫ್ಲೆಕ್ಷನ್. ಹಾ ಸರ್, ರಿಫ್ಲೆಕ್ಷನ್. ನೋಡಿ ಸರ್, ಇನ್ನೊಂದ್ ತರ ತೋರಿಸ್ತೀನಿ ನಿಮಗ. ಈಗ ನೋಡಿ ಸರ್, ಟಾರ್ಚ್ ಹಾಕ್ತೀನಿ, ಇಲ್ಲಿ ನೋಡಿ ಸರ್, ರಿಫ್ಲೆಕ್ಷನ್ ಹೆಂಗ್ ಆಗಲತ್ತ, ಒಂದಾದ್ಮೇಲೆ ಒಂದ್ ಇದೇ ತರ ಇನ್ಫಿನಿಟಿ ರಿಫ್ಲೆಕ್ಷನ್ಸ್ ಅವ ರೀ ಸರ್ ಇಲ್ಲಿ. ನೋಡಿ ಸರ್, ಅಂದ್ರೆ ಇದಕ್ಕೆ ಎಂಡ್ ಇಲ್ಲ ಸರ್? ಎಂಡ್ ಇಲ್ಲ ಸರ್, ಎಂಡ್ಲೆಸ್. ಹಾ ಸರ್. ಓಹೋ ಹೋ. ಒರಿಜಿನಲ್ ನ್ಯಾಚುರಲ್ ಬಾವಿ ಇರ್ತಿತ್ತಲ್ಲ ಸರ್, ಇದು ಲೈಟ್ ಏನದಲ್ಲ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದಿಲ್ಲ. ಒಂದೇ ಬೀಮ್ ಆಫ್ ಲೈಟ್ ಅಷ್ಟೇ ಆಗಿತ್ತು ಸರ್. ಬಟ್ ಎಲ್ಲಿ ರಿಫ್ಲೆಕ್ಟ್ ಹಾಕೋತ್ ಅಷ್ಟು ಹೆಚ್ಚಿಗೆ ನಾವು ನೈಜತೆ ಕಂಡುಹಿಡಿಬೇಕು ಅಂತಂದ್ರೆ ಈ ರೀತಿಯಾಗಿ ಗುರುತು ಸಿಗ್ತದೆ. ಹಾ ಸರ್. ಸೊ ಅದಕ್ಕೆ ಇದಕ್ಕೆ ಇನ್ಫೈನೈಟ್ ವೆಲ್. ಅಂತ ಇಲ್ಲ ಸರ್ ಇದಕ್ಕೆ. ಸೊ ಇದೆಲ್ಲ ಪಾಪ್ಯುಲರ್ ಸೈನ್ಸ್ ಗ್ಯಾಲರಿ ಆಯ್ತು ಸರ್. ಇನ್ನ ಟೋಟಲಿ ನಮ್ದು ಸೈನ್ಸ್ ಸೆಂಟರ್ ಅಲ್ಲಿ ಟೋಟಲ್ 5 ಗ್ಯಾಲರೀಸ್ ಅವ ರೀ ಸರ್ ಟೋಟಲಿ. ಹಾ ಸರ್. ಇವತ್ತು ನಾವು ನೆಕ್ಸ್ಟ್ ನೋಡ್ಬೋದು. ನೆಕ್ಸ್ಟ್ ಈಗ ನಾವು ಹ್ಯೂಮನ್ ಬಾಡಿ ಗ್ಯಾಲರಿ ನೋಡೋಣ ಅಂತ ಸರ್. ಅಂದ್ರೆ ಹ್ಯೂಮನ್ ಬಾಡಿ ಅಂತಂದ್ರೆ ನಮಗೆ ಮನುಷ್ಯರ ದೇಹ ಬಗ್ಗೆ ಏನೇನು ಇರ್ತದೆ ಅದ್ರ ಬಗ್ಗೆ. ಹಾ ಸರ್. ಟೋಟಲಿ ಅಲ್ಲಿ ಎಷ್ಟು ಮಾಡೆಲ್ಗಳನ್ನ ನೋಡಿ? ಇಲ್ಲಿ 30 ಅವ ರೀ ಸರ್. 30. ಹಾ ಸರ್. 30ರಲ್ಲಿ ಏನೇನ್ ಬರ್ಬೋದು ಸರ್? ಅದು ಎಲ್ಲ ತರಾನೇ ಇದೆ ಸರ್. ಹಾರ್ಟ್, ಲಂಗ್ಸ್, ಕಿಡ್ನಿ ಎಲ್ಲ ತರಾನೇ ನೋಡ್ಬೋದು. ಫಸ್ಟ್ ಇದೆ ಬನ್ನಿ ಸರ್ ನೀವು. ಸರಿ ಸರ್. ಇದೇನ್ ಸರ್? ಇದು ನೋಡಿ ಸರ್, ಇಲ್ಲಿ ನಮ್ ಸ್ಕೆಲಿಟಲ್ ಸಿಸ್ಟಮ್ ಸರ್ ಇದು. ಸೊ ಇಲ್ಲಿ ಏನಾಗ್ಲತ್ತ ಅಂದ್ರ, ಇಲ್ಲಿ ಒಂದು ಸೆನ್ಸರ್ ಅದ ರೀ ಸರ್. ಇದು ಸೆನ್ಸರ್ ನಮ್ ಬಾಡಿಗೆ ಸೆನ್ಸ್ ಮಾಡ್ಕೊಂಡು ಅಲ್ಲಿ ಇಮೇಜ್ ಕ್ರಿಯೇಟ್ ಮಾಡ್ಲತ್ತದ. ನಾವು ಯಾವ ತರ ನಮ್ ಸ್ಕೆಲಿಟನ್ ಇದೆ ಹಂಗೆ ತೋರಿಸ್ತೇವೆ. ನೀವು ಆಕ್ಟ್ ಮಾಡಿ ಸರ್, ಅದು ಅದರ ತರಾನೇ ಮಾಡುತ್ತೆ ಅಲ್ಲಿ. ಓಕೆ, ನೋಡಿ ಸರ್. ಹಾ ಸರ್. ಅಂದ್ರೆ ಇದು ನಮ್ಮ ಬಾಡಿನ ಸ್ಕ್ಯಾನ್ ಮಾಡಿ ತೋರಿಸ್ತೇನೆ ಸರ್. ಸೆನ್ಸ್ ಮಾಡ್ಕೊಂಡು ಅದು ನಮ್ದು ಇಮೇಜ್ ಅಲ್ಲಿ ತೋರಿಸ್ಲತ್ತದ ಸರ್ ಅದು. ಇದು ಮಾಡೆಲ್ ಹೆಸರು ಸ್ಕೆಲಿಟಲ್ ಸಿಸ್ಟಮ್ ಸರ್. ಇದು ಸ್ಕೆಲಿಟನ್ ಸಿಸ್ಟಮ್. ನಮ್ಮ ದೇಹದೊಳಗ ಯಾವ ಮೂಳೆ ಏನೇನ್ ಹೆಂಗಿದೆ ಅಂತ ತೋರಿಸ್ಕೊಡ್ತೀವಿ ಸರ್.
ಸೊ ನಾವೀಗ ಎಂಟ್ರಿ ಆಗ್ತಿರೋದು ಈಗ ನೆಕ್ಸ್ಟ್ ಹ್ಯೂಮನ್ ಬಾಡಿ ಗ್ಯಾಲರಿಗೆ. ನಾವು ಕೆಳಗೆ ನೋಡಿದ್ದು ಮ್ಯಾಥಮೆಟಿಕ್ಸ್ ಗ್ಯಾಲರಿ ಮತ್ತು ಪಾಪ್ಯುಲರ್ ಸೈನ್ಸ್ ಗ್ಯಾಲರಿ. ಸೊ ಇದೇ ಈಗ ಹೊಸದಾಗಿ ಮೊನ್ನೆ ರೀಸೆಂಟ್ ಆಗಿ ಮಾರ್ಚ್ 21 ಇನಾಗ್ರೇಟ್ ಆಗಿದ್ದು ಇದು ಹೊಸದಾಗಿ ಹ್ಯೂಮನ್ ಬಾಡಿ ಗ್ಯಾಲರಿ. ಸೊ ಇಲ್ಲಿ ನಾವು ಏನೇನ್ ನೋಡ್ಬೋದು ಅಂತಂದ್ರೆ ಮನುಷ್ಯನ ದೇಹ ಬಗ್ಗೆ ಎಲ್ಲಾನೇ ತಿಳ್ಕೊಬಹುದು ಸರ್ ಇಲ್ಲಿ. ಸೊ ಫಸ್ಟ್ ನಾವು ಬಂದ್ಬಿಟ್ಟು ಇಲ್ಲಿ ನೋಡಿ ಸರ್, ಇಲ್ಲಿ ಹೌ ಜಾಯಿಂಟ್ಸ್ ವರ್ಕ್ ಅಂತ. ಸೊ ನಮ್ಮ ಬಾಡಿ ಒಳಗೆ ಮೂಳೆ ಏನ್ ಇರ್ತಾವಲ್ಲ ಅದು ಯಾವ ತರ ವರ್ಕ್ ಮಾಡುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಬಹುದು ಇಲ್ಲಿ. ಅಂದ್ರೆ ಜಾಯಿಂಟ್ಸ್, ದೇಹದಲ್ಲಿರುವಂತ ಜಾಯಿಂಟ್ಸ್. ಹಾ ಸರ್, ಜಾಯಿಂಟ್ಸ್ ಅಂದ್ರೆ ನೋಡಿ ಸರ್, ಎರಡು ಎಲುಬು ಎಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ಅದು ಮೂವ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಅದೇ ಜಾಯಿಂಟ್ ಸರ್ ಅದು. ಫಾರ್ ಎಕ್ಸಾಂಪಲ್ ಈಗ ಎಲ್ಬೋ ಅದ ಸರ್, ಇದು ಇಲ್ಲಿ ನೋಡಿ ಸರ್, ಇಲ್ಲೊಂದು ಬೋನ್ ಅದ, ಇಲ್ಲೊಂದು ಬೋನ್ ಅದ, ಇವೆರಡು ಜಾಯಿಂಟ್ ಆಗ್ಯಾವ. ಸೊ ಇದೇ ಒಂಥರ ಜಾಯಿಂಟ್ ಸರ್ ಇದು. ಈ ಎರಡರ ಮಿಡ್ಲ್ ಒಳಗೆ ಜಾಯಿಂಟ್ ಆಗಿದೆ, ಜಾಯಿಂಟ್. ಹಾ ಸರ್, ಎಕ್ಸಾಕ್ಟ್ಲಿ. ಸೊ ಫಸ್ಟ್ ನೋಡಿ ಸರ್, ಇಲ್ಲಿ ಶೋಲ್ಡರ್ ಅಂತ ಇದೆ ಸರ್. ಇದು ಶೋಲ್ಡರ್ ಅಂತ ಬಂದಿದ್ ಕೂಡಲೇ ನೋಡಿ ಸರ್, ಅದು ಯಾವ ತರ ರೊಟೇಟ್ ಆಗುತ್ತೆ ಅಂತ ನಾವು ಇಲ್ಲಿ ನೋಡಬಹುದು. ಈಗ ನೋಡಿ ಸರ್, ಇದು ತರ ಮೂವ್ಮೆಂಟ್ ಇರುತ್ತೆ ನಮ್ಮ ಶೋಲ್ಡರ್. ಅಂದ್ರೆ ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ದೆ. ಎಕ್ಸಾಕ್ಟ್ಲಿ. ಸೊ ಇದು ರೊಟೇಟ್ ಈ ತರ ಅಷ್ಟೇ ಆಗ್ಬೋದು ಸರ್, ಹಿಂದಕ್ಕೆ ಮುಂದಕ್ಕೆ ಆಗ್ಲಕ್ ಆಗಲ್ಲ. ನೋಡಿ ಸರ್, ನೀವು ಬೇಕಿದ್ರೆ ಶೋಲ್ಡರ್ ಮುಂದಕ್ಕೆ ಒಯ್ಲಕ್ ಆಗಲ್ಲ, ಹಿಂದಕ್ಕೆ ತರಕ್ ಆಗಲ್ಲ. ಸೊ ಇದು ಶೋಲ್ಡರ್ ರೊಟೇಷನ್ ಇದೇ ತರ ಇರುತ್ತೆ. ನೆಕ್ಸ್ಟ್ ವರ್ಟಿಬ್ರೇಟ್ ಅಂತಂದ್ರೆ ನೋಡಿ ಸರ್, ಹಿಂದ್ ನಮ್ ಬೆನ್ನಿಗೆ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ, ಅದು ಯಾವ ತರ ಮೂವ್ಮೆಂಟ್ ಮಾಡ್ಬೋದು ಅಂತಂದ್ರೆ ನೋಡಿ ಸರ್, ಲೆಫ್ಟ್ ಇಷ್ಟೇ ಮಾಡ್ತಾರೆ. ಹಾ ಸರ್, ಇಷ್ಟೇ ನೋಡಿ ಸರ್ ನೀವು. ಅಂದ್ರೆ ನಮ್ದು ಹಿಂಗ್ ಸೈಡ್ ಎಲ್ಲ ಆಗೋದಿಲ್ಲ ಅಥವಾ ಹೈಟ್ ಎಲ್ಲ ಆಗೋದಿಲ್ಲ, ಬರೀ ಈ ತರ ರೊಟೇಟ್ ಆಗ್ತದೆ. ಇದು ನೆಕ್ಸ್ಟ್ ನೀ ಸರ್. ಇದು ನೀ ಅಂತಂದ್ರೆ ನೋಡಿ ಸರ್, ಮೇಲೆ ಕೆಳಗೆ ಇದು ಇದೆಲ್ಲ ಸರ್. ಇದು ನೋಡಿ ಸರ್, ಇದು ಈ ತರ ನಾವು ಕೊಡ್ಬೋದು ಕಾಲಿಂದ. ಹಾ ಸರ್. ಸೊ ನೋಡಿ ಸರ್, ಅದು ಆ ತರ ಮೂವ್ಮೆಂಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಇದು ಆಂಕಲ್ ಸರ್. ಇದು ನೋಡಿ ಸರ್, ಈ ತರ ರೊಟೇಷನ್ ಆಗುತ್ತೆ. ಈಗ ನೋಡಿ ಸರ್, ಇದು ಲೆಗ್ ಇದೆಯಲ್ಲ ನಂದು, ಇದು ಪೋರ್ಷನ್ ಗೆ ಆಂಕಲ್ ಅಂತಾರ್ರಿ ಸರ್. ಈಗ ನೋಡಿ ಸರ್, ನಾವು ರೊಟೇಟ್ ಈ ತರ ಮಾಡಬಹುದು ಇದಕ್ಕೆ. ಸೊ ಅದು ಇಲ್ಲಿ ಮಾಡಿ ತೋರಿಸಬಹುದು ನಾವು. ಇದು ಜಾಯಿಂಟ್ಸ್ ಸರ್, ನಮ್ಮ ಬಾಡಿ ಒಳಗೆ ಇರ್ತಕ್ಕಂಥ ಜಾಯಿಂಟ್ಸ್ ಇದು. ಸೊ ನೆಕ್ಸ್ಟ್ ನೋಡಿ ಸರ್, ಇಲ್ಲಿ ಇದು ಬಹಳ ಚಲೋ ಅದ ರೀ ಸರ್. ಇದು ಮಾಡೆಲ್ ಇದು ಏನಂದ್ರೆ ಹ್ಯೂಮನ್ ಬಾಡಿ ಸಿಸ್ಟಮ್ ಅಂತ. ಸೊ ಇಲ್ಲಿ ಏನದ ಅಂತಂದ್ರೆ ನೋಡಿ ಸರ್, ಇಲ್ಲಿ ಒಳಗ ಒಂದು ಡಮ್ಮಿ ಪೀಸ್ ಇಟ್ಟಿವಿ ಸರ್ ನಾವು. ಸೊ ಇದಕ್ಕೆ ನಾವು ಮನುಷ್ಯ ಅಂತ ಅನ್ಕೋಬಹುದು ಇಲ್ಲಿ. ಸೊ ನಮಗೆ ಯಾವ್ದಾವ್ದು ತರದ್ದು ಸಿಸ್ಟಮ್ ಬಗ್ಗೆ ನಮಗೆ ಅರ್ಥ ಮಾಡ್ಕೋಬೇಕು, ಆ ಸಿಸ್ಟಮ್ ಇಂದು ಇನ್ಫಾರ್ಮೇಶನ್ ಇಲ್ಲಿ ಇದೆ ಸರ್. ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಇಲ್ಲಿ ಬಂತು ಡಿಸ್ಪ್ಲೇ ಅಲ್ಲಿ. ಸೊ ಈ ಡೈಜೆಸ್ಟಿವ್ ಸಿಸ್ಟಮ್ ನಾವು ಪ್ರೆಸ್ ಮಾಡಿದ ಕೂಡಲೇ ನೋಡಿ ಸರ್, ಬಾಡಿ ಒಳಗ ಯಾವ್ದಾವ್ದು ಜಾಗಕ್ಕೆ ಏನೇನು ಅವ ಅಂತ ನಾವು ನೋಡ್ಬೋದು. ಇಲ್ಲೇ ನೋಡ್ಬೋದು. ಹಾ, ಇಲ್ಲೇ ನೋಡ್ಬೋದು. ಈ ತರ ಮೂವ್ಮೆಂಟ್ ಕೊಟ್ಟಿದ ಕೂಡಲೇ ನೋಡಿ ಸರ್, ಒಳಗಿದ್ದು ಎಲ್ಲ ಆರ್ಗನ್ಸ್ ನಮಗೆ ಕಾಣಿಸ್ತಾವ. ಇದು ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಆಮೇಲೆ ಸ್ವಲ್ಪ ಇನ್ನ ಮ್ಯಾಲ ಹೋದ್ರೆ ಸ್ಟಮಕ್, ಲಿವರ್, ಈಸೋಫೇಗಸ್ ನೋಡಿ ಸರ್, ಈ ತರ ಬಂತು. ಅಂದ್ರೆ ನಾವು ಡೈಜೆಸ್ಟಿವ್ ಸಿಸ್ಟಮ್ ಮಾತ್ರ ಇಲ್ಲಿ ನೋಡ್ಬೋದು ಇದ್ರೊಳಗೆ. ಬರೀ ಡೈಜೆಸ್ಟಿವ್ ಸಿಸ್ಟಮ್ ಅಂತನೂ ಅಲ್ಲ ಸರ್, ಬಾಡಿ ಒಳಗೆ ಎಲ್ಲಾ ತರ ಸಿಸ್ಟಮ್ಸ್ ನೋಡ್ಬೋದು. ಈಗ ನೋಡಿ ಸರ್, ಇಲ್ಲಿ ಮಸ್ಕುಲರ್ ಡೀಪ್ ಮಸಲ್ಸ್ ಅಂತದ. ಇದು ನಮ್ಮ ಬಾಡಿ ಒಳಗೆ ಇರ್ತಕ್ಕಂಥ ಮಸಲ್ಸ್, ಅದ್ರ ಇನ್ಫಾರ್ಮೇಶನ್ ಇಲ್ಲಿ ಕೊಡುತ್ತೆ ಸರ್. ಇದು ಅಂದ್ರೆ ಮಸಲ್ಸ್ ಎಲ್ಲೆಲ್ಲಿ ಯಾವ ತರ ಅದಾವ ಅದು ನೋಡ್ಬೋದು ನಾವು. ಹಾ ನೋಡಿ ಸರ್, ನೆಕ್ಸ್ಟ್ ನಮಗೇನು ಬೇರೆದ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈಗ ನೋಡಿ ಸರ್, ಇದು ನರ್ವಸ್ ಸಿಸ್ಟಮ್. ಸೊ ನರ್ವಸ್ ಸಿಸ್ಟಮ್ ನಲ್ಲಿ ನಾವು ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಹುದು. ಇಲ್ಲಿಂದ ಬಾಡಿ ಒಳಗೆ ಯಾವ ಪೋರ್ಷನ್ ಯಾವ ಜಾಗಕ್ಕೆ ಎಷ್ಟದ ಅಂತ ಹೇಳಿ. ಅಂದ್ರೆ ನಮ್ಮ ದೇಹದೊಳಗಿರುವಂತ ನರಗಳ ಎಲ್ಲೆಲ್ಲಿ ಯಾವ ತರ ಜಾಯಿಂಟ್ ಆಗಿದಾವ ಅದನ್ನ ನೋಡಬಹುದು. ನೋಡಿ ಸರ್. ಓಕೆ. ಮತ್ತೆ ಬೇರೆ ಬೇರೆ ತರನು ಹಂಗೆ ಅವರಿ ಸರ್. ಇಲ್ಲಿ ನಾವು ಏನೇನ್ ಸಿಸ್ಟಮ್ ಎಲ್ಲ ನೋಡಬಹುದು ಇಲ್ಲಿ. ಹಾ ಸರ್, ಇದು ರೆಸ್ಪಿರೇಟರಿ ಸಿಸ್ಟಮ್ ಸರ್. ಅಂದ್ರೆ ನಾವು ಉಸಿರಾಡೋದ್ರ. ಹಾ, ಇದು ಡೈಜೆಸ್ಟಿವ್, ರೆಸ್ಪಿರೇಟರಿ. ಇದು ಲಿಂಫೆಟಿಕ್, ಇದು ನರ್ವಸ್, ಇದು ಮಸ್ಕುಲರ್, ಇದು ಡೀಪ್ ಮಸಲ್, ಮತ್ತೆ ಇದು ಸ್ಕೆಲಿಟಲ್ ಸಿಸ್ಟಮ್. ಅಂದ್ರೆ ನಮ್ಮ ದೇಹದೊಳಗ ಯಾವ ಅಂಗಾಂಗಗಳಲ್ಲಿ ಏನೇನ್ ಇರ್ತದೆ ಅದನ್ನ ನಾವು ಇಲ್ಲಿ ಸ್ಕ್ಯಾನ್ ಮಾಡಿ ಈ ತರ ನೋಡ್ಬೋದು ಸರ್. ನೋಡ್ಬೋದು. ಇದ್ರ ಉದ್ದೇಶ ಏನ್ ಸರ್? ಸ್ಟೂಡೆಂಟ್ ಇನ್ಫಾರ್ಮೇಶನ್ ಸಿಗುತ್ತೆ ಸರ್ ಎಲ್ಲರಿಗೂ. ಆಕ್ಚುಲಿ ನೋಡಿ ಸರ್, ಇದು ನೋಡಕ್ಕೆ ಬಹಳ ಇನ್ನೋವೇಟಿವ್ ಐಡಿಯಾ ಸರ್. ಇದು ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲಾ ತರ ಓದ್ತೀವಿ ಸರ್. ಇದು ಸ್ಕೆಲಿಟಲ್ ಸಿಸ್ಟಮ್ ಅಂದ್ರೆ ಏನು, ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಏನು ಅಂತ. ಬಟ್ ಮಕ್ಕಳು ಇಲ್ಲ ಸ್ಕೂಲ್ ಹುಡುಗರು ಯಾರೇ ಬಂದಿದ್ದಕ್ಕೆ ನೋಡಿದ್ರೆ ಇಲ್ಲ ಅವ್ರಿಗೆ ಬಹಳ ಅಟ್ರಾಕ್ಟಿವ್ ಆಗಿ ಅನಿಸ್ತದ್ರಿ ಸರ್. ಇದು ಇನ್ಫಾರ್ಮೇಶನ್ ಇನ್ನ ಕಲೆಕ್ಟ್ ಮಾಡ್ಬೇಕು ಅಂತ ಅವ್ರಿಗೆ ಇನ್ನ ಜಾಸ್ತಿ ಅನಿಸ್ತದ್ರಿ ಸರ್. ಅದು ಅಂದ್ರೆ ಇಂಟ್ರೆಸ್ಟ್ ಬರೋ ತರ. ನೀವೇ ನೋಡಿ ಸರ್, ಇದು ತರ ಮಾಡೆಲ್ ನಾವು ಯಾವ್ದು ಬಿ ಮ್ಯೂಸಿಯಂ ಅಲ್ಲಿ ನೋಡಿರ್ಲಿಕ್ಕಿಲ್ಲ. ಇದು ಸೊ ಇದೇ ಹೊಸದು ಸರ್. ಇದು ಒಂದು ಐಡಿಯಾ ಸರ್. ಇದು
ಯಾರಿಗೂ ಗೊತ್ತಾಗಲ್ಲ ಸರ್ ಇದು ಅಷ್ಟೆಲ್ಲ ಮಾಡೋದು. ಹೌದೌದು. ಬರೀ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ಕೊಂಡು ಅಷ್ಟೇ ಬೈ ಹಾರ್ಟ್ ಮಾಡ್ಕೊಂಡು ಹೋಗ್ತಾರೆ ಸರ್ ಮಕ್ಕಳು. ಇದು ಒಂಥರ ಪ್ರಾಕ್ಟಿಕಲಿ ನೋಡಿದಾಗ್ಲೇನೂ ಆಗುತ್ತೆ ಸರ್ ಅವರಿಗೆ. ಅಂದ್ರೆ ನೆನಪಿನ ಶಕ್ತಿನೂ ಇರ್ಬೋದು ಇದನ್ನ ಒಂದು ಮಾದರಿಯಾಗಿ ನೋಡಿದ್ರೆ. ಹೌದು ಸರ್. ಸೊ ನೆಕ್ಸ್ಟ್ ನೋಡಿ ಸರ್, ಇಲ್ಲೊಂದು ಡಮ್ಮಿ ಪೀಸ್ ಅದ ರೀ ಸರ್ ಸ್ಕೆಲಿಟಲ್ ಸಿಸ್ಟಮ್ದು. ಇದು ಮಾಡೆಲ್ ಹೆಸರು ಏನಂತಂದ್ರೆ ಹ್ಯೂಮನ್ ಸ್ಕೆಲಿಟನ್. ಇಲ್ಲಿ ನಾವು ಸ್ಕೆಲಿಟನ್ ಬಗ್ಗೆ ಸ್ಟಡಿ ಮಾಡಬಹುದು ಸರ್. ಇದು ಒಂದು ಡಮ್ಮಿ ಪೀಸ್. ಅಬೌಟ್ ದ ಸ್ಕೆಲಿಟನ್ ಅಂತ, ಸ್ಕೆಲಿಟನ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ನಾವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಬಟನ್ಸ್ ಇರುತ್ತವೆ ಸರ್. ಇಲ್ಲಿ ನಾವು ಸ್ಕ್ರೀನ್ ಟಚ್ ಮೊಬೈಲ್ ಯೂಸ್ ಮಾಡ್ದಂಗೆ ಇದಕ್ಕೂ ಯೂಸ್ ಮಾಡಬಹುದು. ಸೊ ಇಲ್ಲಿ ನೋಡಿ ಸರ್, ಸ್ಟಾರ್ಟ್ ಅಂತ ಪ್ರೆಸ್ ಮಾಡಿದಾದ್ಮೇಲೆ ಇಲ್ಲಿ ನಮಗೆ ಏನ್ ಇನ್ಫಾರ್ಮೇಶನ್ ಬೇಕು ಅದೆಲ್ಲ ಇಲ್ಲಿ ಅವೈಲೇಬಲ್ ಅವ ರೀ ಸರ್. ಅಬೌಟ್ ದ skeleton, what is bone made of, bone junction of our joint, ಬೋನ್ ಡಿಸೀಸಸ್ ಬಗ್ಗೆನೂ ಗೊತ್ತಾಗುತ್ತೆ. ಅಂದ್ರೆ ಟೈಪ್ ಆಫ್ ಬೋನ್ಸ್, ಅದ್ರೊಳಗೆ ಯಾವ ತರ ಬೋನ್ಗಳಿದಾವ, ವೆರೈಟೀಸ್ ಯಾವ್ದಾವ ಅಂತ, ಹೌ ಬೋನ್ಸ್ ರಿಪೇರ್ ಇಟ್ ಸೆಲ್ಫ್, ಹೌ ಟು ಮೇಂಟೈನ್ ಬೋನ್ ಹೆಲ್ದಿ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆನ್ ಬೋನ್ಸ್. ಅಂದ್ರೆ ನಮ್ಮ ದೇಹದೊಳಗಿರತಕ್ಕಂತ ಬೋನ್ಸ್ ಬಗ್ಗೆನೇ ಇದೆ. ಸೊ ನೀವು ನೋಡ್ಬೋದು ಸರ್, ಅಬೌಟ್ ದ ಬೋನ್ಸ್ ಅಂತ ಪ್ರೆಸ್ ಮಾಡಿದಾದ್ಮೇಲೆ ಈ ತರ ಡಿಸ್ಪ್ಲೇ ಬರುತ್ತೆ. ಸೊ ಇಲ್ಲಿ ನಾವು ಓದ್ಬೋದು ಸರ್, ಇದು ನಮಗೆ ಏನೇನ್ ಇನ್ಫಾರ್ಮೇಶನ್ ಬೇಕು ಎಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ ಸರ್. ಸೊ ನೆಕ್ಸ್ಟ್ ಈ ತರ ಈ ಬಟನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಬರುತ್ತೆ ಸರ್, ವಾಟ್ ಇಸ್ ದ ಬೋನ್ ಮೇಡ್ ಆಫ್. ಬೋನ್ ಒಳಗೆ ಏನೇನ್ ಇರ್ತದ ಅನ್ನೋದ್ರ ಬರೀ ನಾವು ಆಕ್ಚುಲಿ ನೋಡ್ಬೇಕಂತಂದ್ರೆ ಬೋನ್ಸ್ ಅಂತಂದ್ಮೇಲೆ ಅದ್ರೊಳಗೆ ಇರೋಂಥದ್ದು ಏನೋ ಗೊತ್ತಿರಲ್ಲ. ಬೋನ್ ಅಂದ್ರೆ ಬೋನ್ ಅಷ್ಟೇ. ಆದ್ರೆ ನಾವು ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಏನ್ರಿ ಕಾಂಪ್ಯಾಕ್ಟ್ ಬೋನ್ ಒಳಗೆ ಭಾಗಗಳು. ಹೌದು ಸರ್, ಈ ತರ ಎಲ್ಲ ಮಟೀರಿಯಲ್ಸ್ ಕಾಣ್ತದೆ. ಹೌದೌದು ಸರ್. ಅದ್ರ ಕೂಡ ಕೆಳಗೆ ಇಲ್ಲಿ ಬರ್ದಿದ್ದ ಇನ್ಫಾರ್ಮೇಶನ್ ಇರುತ್ತೆ ಸರ್, ವಾಟ್ ಇಸ್ ಬೋನ್ ಮೇಡ್ ಅಪ್ ಆಫ್. ಓಕೆ, ಇಲ್ಲಿ ಬೋನ್ ಒಳಗೆ ಏನೇನದ ಸರ್ ಟೋಟಲಿ ನಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಇದು ಸ್ಕೆಲಿಟನ್ ಸಿಸ್ಟಮ್ ಆಯ್ತು ಸರ್. ಇದನ್ನು ನೋಡಿ ಸರ್, ಇದು ನೋಡಿದ ಕೂಡಲೇ ನಮಗ ಬಹಳ ಅಟ್ರಾಕ್ಟಿವ್ ಆಗಿ ಅನಿಸ್ತದ್ರಿ ಸರ್ ಇದು. ಹೌದ್ರಿ, ಮನುಷ್ಯನ ಒಂದು ದೇಹದೊಳಗೆ ಈ ರೀತಿಯಾಗಿ ಏನು ಬೋನ್ಸ್ ರೆಡಿ ಆಗಿರ್ತಾವ. ಸೊ ಆ ಬೋನ್ಸ್ ಒಳಗೆ ಏನೇನ್ ಇರ್ತಾವ ಅನ್ನೋದೇ ಇದ್ರ ಕಾನ್ಸೆಪ್ಟ್. ಹೌದೌದು ಸರ್. ಇದು ಹಾಟ್ ಅಂಡ್ ಕೋಲ್ಡ್ ಅಂತ. ಸೊ ಇಲ್ಲಿ ನೋಡಿ ಸರ್, ಈ ಜಾಗಕ್ಕೆಲ್ಲ ಸೆನ್ಸ್ ಮಾಡ್ಬೋದು ಸರ್ ನಾವು ಯಾವ್ದು ಪೋರ್ಷನ್ ಹಾಟ್ ಇದೆ ಮತ್ತೆ ಯಾವ್ದು ಪೋರ್ಷನ್ ಕೋಲ್ಡ್ ಇದೆ ಅಂತ. ಸೊ ಅಲ್ಲಿ ಟಚ್ ಮಾಡಿ ನೋಡಿ ಸರ್, ನಿಮ್ಮ ಸರ್ ಇಲ್ಲಿ ಹಾಟ್ ಅನಿಸ್ಲತ್ತದ, ಫೀಲ್ ಆಗ್ಲತ್ತದಿಲ್ಲ ಸರ್. ಈ ಸೈಡ್ ಟಚ್ ಮಾಡಿ ನೋಡಿ ಸರ್, ಇಲ್ಲೇನಿಲ್ಲ, ಕೂಲ್ ಅಂತ ಸರ್, ಕೂಲ್ ಆಗ್ಲತ್ತದ, ಪೂರ್ತಿ ಕೂಲ್ ಅದು. ಸೊ ನೀವು ನೋಡಿ ಸರ್, ಇಲ್ಲಿ ಇದು ಈ ಜಾಗಕ್ಕೆ ಕೈ ಇಟ್ಟಿದಾಗಿದ್ ಕೂಡಲೇ ನೋಡಿ ಸರ್, ಒಂದೇಟಿಗೆ ಸೆನ್ಸ್ ಆಗಲ್ಲ ಸರ್. ಒಂದು ಗ್ಯಾಪ್ ಇರುತ್ತೆ ಸರ್ ಟೈಮಿಂದು. ಅದು ಯಾಕಂತಂದ್ರೆ ನೋಡಿ ಸರ್, ಇಲ್ಲಿ ಸೆನ್ಸ್ ಆಗಿದ್ದು ನಮ್ ಬ್ರೈನಿಗೆ ಮೆಸೇಜ್ ಹೋಗುತ್ತೆ ಸರ್ ಫಸ್ಟ್ ಅದು, ಆಮೇಲೆ ನಮ್ ಬಾಡಿ ರಿಯಾಕ್ಟ್ ಮಾಡುತ್ತೆ ಸರ್ ಅದಕ್ಕೆ. ಅವಾಗೆ ನಮಗ್ ಗೊತ್ತಾಗುತ್ತೆ ಇದು ಕೋಲ್ಡ್ ಅದ ಏನ್ ಹಾಟ್ ಅದ ಇದು ರೀಸನ್ ಅಂತ. ಅಂದ್ರೆ ನಮ್ಮ ಬ್ರೈನ್ ಯಾವ ತರ ವರ್ಕ್ ಆಗುತ್ತೆ ಸೆನ್ಸ್ ಮಾಡಬೇಕು, ಸೆನ್ಸ್ ಆಗುತ್ತೆ, ಸೆನ್ಸ್ ಮಾಡ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡೋದು. ಇದು ಟೋಟಲಿ ಅದೇ ಎಕ್ಸ್ಪೆರಿಮೆಂಟ್ ಸರ್ ಇದು. ಇದೇನ್ ಸರ್ ವೈಬ್ರೇಷನ್ ಆಗ್ಲತ್ತಲ್ಲ? ಅದು ಕೆಳಗೆ ನೀರ್ ಹಾಕಿಟ್ಟಿವಿ ಸರ್ ನಾವು, ಅದು ಡಿಸ್ಟಿಲ್ ವಾಟರ್, ಅದು ಒಳಗ ಅದು ಟೆಕ್ನಿಷಿಯನ್ಸ್ ಅವರು ಸೇರಿ ಮಾಡಿಬಿಟ್ಟಿರಿ ಸರ್. ಅದು ಮಾಡಿದ್ಮೇಲೆ ಇದು ವರ್ಕ್ ಆಗ್ಲತ್ತೆ ಸರ್ ಇದು. ಅಂದ್ರೆ ಇದು ಸೆನ್ಸಾರ್ ಮುಖಾಂತರ ಕೆಲಸ ಮಾಡಿ. ಹಾ ಸರ್. ಸೊ ಇದು ಹಾಟ್ ಅಂಡ್ ಕೋಲ್ಡ್ ಅಂತ ಸರ್. ಓಕೆ ವೀಕ್ಷಕರೇ, ನೋಡ್ರಿ ನಮ್ಮ ಬ್ರೈನು ಯಾವ ತರ ಕೆಲಸ ಮಾಡ್ತದ, ಬಿಸಿ ಮತ್ತು ತಣ್ಣಗೆ ಅನ್ನೋದು ಯಾವ ಥರ ಸೆನ್ಸ್ ಮಾಡ್ತದೆ ಅನ್ನೋದನ್ನ ಇಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು, ನೋಡಿದ್ರೆ ನಮ್ಗೊಂದ್ ಕಡೆ ಬಿಸಿ ಕಾಣ್ಲತ್ತೆ, ಒಂದ್ ಕಡೆ ತಣ್ಣಗೆ ಕಾಣ್ಲತ್ತದ. ಸೊ ಇದನ್ನ ನಮ್ಗೆ ಯಾವ ಥರ ಅರ್ಥ ಆಗ್ತದೆ ಅಂತಂದ್ರೆ, ಬ್ರೈನ್ ನಮ್ಮ ಈ ಕೆಲಸ ಮಾಡ್ತದೆ ಅಂತೇಳಿ ಈ ಒಂದು ಮಾಡೆಲ್ ಒಳಗೆ ತಿಳಿಸ್ಕೊಟ್ಟಿದ್ದಾರೆ. ಸೆನ್ಸ್ ಮಾಡ್ಕೊಂಡು ಅದಕ್ಕೆ ಮುಂದಿಂದು ಆಕ್ಷನ್ ಮಾಡುತ್ತೆ ಸರ್ ನಮ್ಮ ಬಾಡಿ ಅದಕ್ಕೆ. ಸೊ ಇದು ಹಾಟ್ ಅಂಡ್ ಕೋಲ್ಡ್ ಆಯ್ತು. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇಲ್ಲಿ ಲಂಗ್ಸ್ ನೋಡೋಣ ಸರ್. ಈಗ ಈ ಲಂಗ್ಸ್ ನೋಡಿ ಸರ್, ಇಲ್ಲೊಂದು ಬಾರ್ ಅದ, ಇದಕ್ಕೆ ಕೆಳಗ್ ಮತ್ತೆ ಮ್ಯಾಲ್ ಮಾಡ್ಬೋದು ಸರ್ ನಾವು. ಇಲ್ಲಿ ಒಳಗ್ ನೋಡಿದ್ರೆ ಒಳಗ್ 2 ಬಲೂನ್ಸ್ ಅವ ರೀ ಸರ್. ಸೊ ನಾವು ಕೆಳಗ್ ಪುಷ್ ಮಾಡಿದಾಗ ಏನಾಗುತ್ತೆ, ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಸರ್ ಇಲ್ಲಿ. ಇದು ಅಂದ್ರೆ ನಮ್ ಲಂಗ್ಸ್ ಎಕ್ಸಾಕ್ಟ್ಲಿ. ಸೊ ಕೆಳಗಿನ ಅದಲ್ಲ, ಇದು ಡಯಾಫ್ರಾಮ್ ಅಂತಿರುತ್ತೆ ಸರ್ ಬಯಾಲಜಿಯಲ್ಲಿ. ಇದು ನೋಡಿ ಸರ್, ಇದು ಕೆಳಗಿನ ಪೋರ್ಷನ್ ಏನದಲ್ಲ, ಇದಕ್ಕೆ ಡಯಾಫ್ರಾಮ್ ಅಂತಾರೆ ಸರ್. ಸೊ ನಾವು ಉಸಿರೇನ್ ಆಡ್ತೀವಲ್ಲ ಸರ್, ಉಸಿರಾಡ್ಬೇಕಿದ್ದಾಗ ಲಂಗ್ಸ್ ಹೆವಿ ಆಗುತ್ತಾವ. ಹೆವಿ ಆಗ್ಬೇಕ ಇದ್ರೆ ನೋಡಿ ಸರ್, ಇದು ಏನ್ ಡಯಾಫ್ರಾಮ್ ಅದಲ್ಲ, ಇದು ಕೆಳಗ್ ಹೋಗುತ್ತೆ ಸರ್. ಅಂದ್ರೆ ಇಲ್ಲಿ ಗ್ಯಾಪ್ ಮಾಡ್ತದೆ. ಎಕ್ಸಾಕ್ಟ್ಲಿ. ಸೊ ಅವಾಗೆ ಅದು ಲಂಗ್ಸ್ ಅಲ್ಲಿ ಏರ್ ಫಿಲ್ ಮಾಡಕ್ಕೆ ಸ್ಪೇಸ್ ಸಿಗ್ಬೋದು. ಸೊ ಅದೇ ತರ ಇಲ್ಲಿನೂ ಮಾಡ್ಬೋದು ನೋಡಿ ಸರ್. ಕೆಳಗ್ ಹೋಯ್ತು, ಲಂಗ್ಸ್ ಅಲ್ಲಿ ಏರ್ ತುಂಬುತ್ತೆ.
ಈಗ ನಾವು ಮ್ಯಾಲ್ ತಂದಿದ್ ಕೂಡಲೇ ಹೊರಗೆ ಬಂತದು. ಓಕೆ ಓಕೆ. ಸೊ ಇದು ತರ ಮೂವ್ಮೆಂಟ್ ಆಗ್ತಿರುತ್ತೆ ನಮ್ಮ ಬಾಡಿಯಲ್ಲಿ. ಈ ಇದು ಬಲೂನ್ ಅಲ್ಲಿ ಏರ್ ಯಾವ ತರ ಹೋಗ್ಲತ್ತ ಅಂತಂದ್ರೆ ಇಲ್ಲಿ ಹೊರಗೆ ಒಂದ್ ಜಾಗ ಪೈಪ್ ಅದ ರೀ ಸರ್. ಇಲ್ಲಿ ಇದು ಹೊರಗಿಂದ ಏರ್ ಏನದಲ್ಲ ಇದು ಒಳಗ್ ಸಕ್ ಮಾಡ್ಕೊಂಡು ಅದು ಬಲೂನ್ ಒಳಗೆ ಏರ್ ಫಿಲ್ ಮಾಡ್ಲತ್ತ ಸರ್ ಅದು. ಅಂದ್ರೆ ನಮ್ಮ ಮೂಗ್ ಏನದಲ್ಲ ಮೂಗಿನಿಂದ ಅದನ್ನ ಗಾಳಿ ತಗೊಂಡು ನಮ್ಗೆ ಲಂಗ್ಸ್ ಫಿಲ್ ಆಗ್ತದೆ. ಎಸ್ ಎಸ್. ಸೊ ಇದು ಲಂಗ್ಸ್ ಸರ್. ಅಂದ್ರೆ ಬ್ರೀತಿಂಗ್ ಸಿಸ್ಟಮ್ ಬಗ್ಗೆ ಇದು ಒಂದು ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನ್. ಇದು ನೋಡಿ ಸರ್ ಇನ್ನೊಂದು ಬ್ಲಡ್ ವೆಸಲ್ಸ್ ಅಂತ. ಈ ಬ್ಲಡ್ ವೆಸಲ್ಸ್ ಅಲ್ಲಿ ನೋಡಿ ಸರ್ ನಮ್ ಕೈಯಲ್ಲಿ ನರ ಇರ್ತಾವಲ್ಲ ಸರ್, ಅಂದ್ರೆ ರಕ್ತನಾಳಗಳು. ಸೊ ಅದು ಹೆಂಗಿರ್ತಾವ ಅಂತಂದ್ರೆ ನೋಡಿ ಸರ್ ಒಬ್ಬರೊಬ್ಬರಿಗೆ ಬಾಳೆ ಎದ್ದು ಕಾಣಿಸ್ತಾವ, ಒಬ್ಬರೊಬ್ಬರಿಗೆ ಕಾಣಿಸಲ್ಲ ಬಟ್ ಇರ್ತಾವ ಸರ್. ಇಲ್ಲ ಅದ ನೋಡಿ ಸರ್ ಇದು. ಸೊ ಈ ನರ ಏನ್ ಇರ್ತಾವಲ್ಲ ಸರ್ ಇದ್ರೊಳಗೆ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಫ್ಲೋ ಹೆಂಗಿರುತ್ತ ಅಂತ ಎಕ್ಸ್ಪ್ಲನೇಷನ್ ಇಲ್ಲಿ. ಅಂದ್ರೆ ಈ ನರದೊಳಗೆ ರಕ್ತ ಹೆಂಗ್ ಓಡಾಡ್ತದೆ. ಈಗ ನಾ ಇದು ಬಟನ್ ಪ್ರೆಸ್ ಮಾಡ್ತೀನಿ ಸರ್, ಇದು ಒಳಗಿರ್ತಕ್ಕಂಥ ಲಿಕ್ವಿಡ್ ಏನಾಗ್ಲತ್ತದ ಮ್ಯಾಲಿನ ಡೈರೆಕ್ಷನ್ ಅಷ್ಟೇ ಹೋಗ್ಲತ್ತದ ಸರ್. ಅದು ರಿಟರ್ನ್ ಆಗಿ ಬರ್ತಾ ಇಲ್ಲ ಸರ್. ಅದು ಬರೀ ಮ್ಯಾಲ್ ಅಷ್ಟೇ ಹೋಗ್ಲತ್ತದ, ಒಂದೇ ವೇ ಒಳಗೆ ಹೋಗ್ಲತ್ತದ. ಸೊ ರಿಟರ್ನ್ ಬರಲ್ಲ, ಒನ್ ವೇ ಒಳಗೆ ಹೋಗ್ತದೆ. ಹಾ ಸರ್. ಸೊ ಇದು ವ್ಯಾಲ್ವ್ಸ್ ಅಂತೀವಿ ಸರ್ ನಾವ್ ಇದಕ್ಕ. ಇದು ನಡ್ಬರ್ಕ್ ಏನಾಗುತ್ತೆ ಮ್ಯಾಲ್ ಒಂದ್ಸಲ ರಕ್ತ ಹೋಯ್ತು ಅಂತಂದಿದ್ ಕೂಡಲೇ ಅದು ಕಲ್ಲೇ ಸ್ಟಾಪ್ ಮಾಡ್ಬಿಡುತ್ತೆ. ಸೊ ಅದಕ್ಕೆ ಅದು ಮ್ಯಾಲ್ ಹೋಗಿದ್ದು ಏನ್ ಬ್ಲಡ್ ಇರುತ್ತಲ್ಲ ಅದು ವಾಪಸ್ ಬರಲ್ಲ. ಅಂದ್ರೆ ಅದ್ರದ್ದು ಎಷ್ಟು ಕೆಪಾಸಿಟಿ ಅದ ಅಷ್ಟೇ ನಮ್ಗ ಮುಂದೆ ಕಳಿಸಿ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾವ, ವಾಪಸ್ ಬರ್ಲಾರ್ದಂಗೆ. ಎಸ್. ಒಂದ್ ವೇಳೆ ವಾಪಸ್ ಏನಾದ್ರು ಬಂತಂದ್ರೆ ಇಲ್ಲ ಬರಲ್ಲ ಸರ್. ಅದು ನ್ಯಾಚುರಲ್ ಪ್ರೊಸೆಸ್ ಅದರಿ ಸರ್. ಅದು ಫಂಕ್ಷನ್ ಅದೇ ತರ ಮಾಡುತ್ತೆ ಸರ್. ಅದು ಇನ್ನೊಂದು ಬೇರೆ ತರ ಏನಾಗುತ್ತೆ ಅಂದ್ರೆ ನೋಡಿ ಸರ್, ಈಗ ಇದು ಏನ್ ವೇನ್ಸ್ ಅವಲ್ಲ ಇದು ಕರೆಕ್ಟ್ ಇರ್ಲಿಲ್ಲ ಅಂತಂದ್ರೆ ಇದು ತರ ವ್ಯಾರಿಕೋಸ್ ವೇನ್ ಅಂತ ಈ ತರ ಡಿಸೀಸ್ ಬರುತ್ತೆ ಸರ್ ನಮ್ಗೆ. ಅಂದ್ರೆ ಈ ಒಂದು ಏನ್ ವೇಲ್ಸ್ ಅದಾವ ಇದ್ರ ವರ್ಕ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಈ ತರ ಆಗ್ತದೆ ವೆರಿಕೋಸ್ ವೇನ್. ನಾವ್ ಅಂತೀವಲ್ಲ ಸರ್ ನರ ಒಬ್ಬೊಬ್ರಿಗೆ ಈ ತರ ಕಾಣ್ತಿರ್ತದೆ. ಅದಕ್ಕೆ ಕಾರಣ ಈ ಒಂದು ವ್ಯಾಲ್ವ್ಸ್ ಇಂದು ಅರೇಂಜ್ಮೆಂಟ್ ಕರೆಕ್ಟ್ ಇಲ್ಲ ಅಂತ ನಾನು. ಸೊ ಇದು ಎಲ್ಲ ಮಿಕ್ಕಿದ್ದು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ ಸರ್ ಇಲ್ಲಿ. ಅವರು ವಿಸಿಟರ್ಸ್ ಬಂದು ಅವ್ರು ಕರೆಕ್ಟ್ ಆಗಿ ಓದಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಸರ್. ಸೊ ಈಗ ನೆಕ್ಸ್ಟ್ ನೋಡಿ ಸರ್ ಇಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಅಂತ. ಸೊ ನಮ್ ಇಂಡಿಯನ್ ಫುಡ್ ಅಲ್ಲಿ ನೋಡಿ ಸರ್ ಜಾಸ್ತಿ ನೋಡಿದ್ರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ. ಸೊ ನಾವ್ ಏನ್ ಊಟ ಮಾಡ್ತೀವಲ್ಲ ಅದು ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ ಸರ್. ಸೊ ನಾವು ನಮ್ದು ಫುಡ್ ಏನಿದೆ ಅಲ್ಲ ಸರ್ ಅಷ್ಟು ಹೆಲ್ದಿ ಅಲ್ಲ ಜನರಲಿ. ಸೊ ನಮ್ದು ಫುಡ್ ಅಲ್ಲಿ ಏನೇನ್ ಇರ್ಬೇಕು ಅಂತಂದ್ರೆ ನೋಡಿ ಸರ್, ಒಂದು ಪ್ರೋಟೀನ್, ಒಂದು ವಿಟಮಿನ್ಸ್ ಮಿನರಲ್ಸ್, ಇದು ಕಾರ್ಬೋಹೈಡ್ರೇಟ್ಸ್ ಮತ್ತೊಂದ್ ಸ್ವಲ್ಪ ಪೋರ್ಷನ್ ಫ್ಯಾಟ್ಸ್ ಇರ್ಬೇಕು ಸರ್. ಸೊ ಅದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಸರ್ ಟೋಟಲಿ. ಸೊ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು, ಕಾರ್ಬೋಹೈಡ್ರೇಟ್ಸ್ ಯಾವ್ದು ನ್ಯೂಟ್ರಿಯೆಂಟ್ಸ್ ಯಾವ್ದು ಫುಡ್ ಅಲ್ಲಿ ಇರುತ್ತೆ ಅದ್ರ ಇನ್ಫಾರ್ಮೇಶನ್ ಇಲ್ಲಿದೆ. ಮತ್ತೆ ಪ್ರೋಟೀನ್ ಇಂದ ಇದ್ರಲ್ಲಿದೆ, ವಿಟಮಿನ್ಸ್ ಮಿನರಲ್ಸ್ ಮತ್ತು ಫ್ಯಾಟ್ಸ್ ಇಂದ ಇಲ್ಲಿದೆ ಸರ್. ಸೊ ನಾವು ಕಂಪ್ಲೀಟ್ ಆಗಿ ಒಂದು ಮೀಲ್ ಕನ್ಸ್ಯೂಮ್ ಮಾಡ್ಬೇಕಿದ್ರೆ ಇದೆಲ್ಲ ಕ್ವಾಂಟಿಟಿ ನಮ್ಮಲ್ಲಿ ಇರಬೇಕು ಸರ್. ಅಂದ್ರೆ ಇದೆಲ್ಲ ಮೆನ್ಷನ್ ಆಗ್ಬೇಕು ಸರ್. ನಾವು ಊಟ ಅಂದ ಕೂಡಲೇ ಎಲ್ಲ ಏನ್ ಸಿಕ್ಕಿದೆಲ್ಲ ತಿಂದ್ಬಿಡ್ತೀವಿ ಸರ್. ಅದ್ರೊಳಗೆ ಏನೇ ಒಂದು ಫುಡ್ ಅಂದ್ರೆ ಏನೇ ಒಂದು ವಿಟಮಿನ್ ಆಗ್ಲಿ ಅಥವಾ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಆಗ್ಲಿ ಅವುಗಳ ಮಧ್ಯ ವೇರಿಯೇಷನ್ ಆಯ್ತು ಅಂತಂದ್ರ ಅದರಿಂದನೂ ನಮ್ಗೆ ಏನಾದ್ರು ಸಮಸ್ಯೆ ಆಗುತ್ತೆ ಸರ್. ಆಕ್ಚುಲಿ ಜನರಲಿ ಆಗುತ್ತೆ ಸರ್. ಈಗ ನೋಡಿ ಸರ್ ನೀವು ಡಯಾಬಿಟಿಕ್ ಪೇಷಂಟ್ಸ್ ನೋಡಿ ಸರ್, ಅವ್ರ ಫುಡ್ ಅಲ್ಲಿ ನೋಡಿ ಸರ್ ಜಾಸ್ತಿ ಅಮೌಂಟ್ ಕಾರ್ಬೋಹೈಡ್ರೇಟ್ಸ್ ಅದರಲ್ಲಿ ಮತ್ತು ಶುಗರ್ ಜಾಸ್ತಿ ಇರುತ್ತೆ ಸರ್. ಸೊ ಅದಕ್ಕೆ ಅವ್ರಿಗೆ ಆತರ ಡಿಸೀಸ್, ಸಕ್ಕರೆ ಜಾಸ್ತಿ ತಿನ್ನೋದ್ರಿಂದ ಆ ಸಕ್ಕರೆ ರೋಗ ಬರುತ್ತೆ. ಸೊ ಅದನ್ನು ಅಂದ್ರೆ ಸಕ್ಕರೆ ತಿನ್ನೋದ್ರಲ್ಲಿಂತ ಅಂತೇನಿಲ್ಲ ಸರ್, ಟೆನ್ಷನ್ ಇರುತ್ತೆ ಸರ್, ಅದ್ರಲಿಂತ ಆಗುತ್ತೆ ಸರ್ ಅದು ಶುಗರ್ ಡಿಸೀಸ್. ಬಟ್ ಅದಕ್ಕೆ ಇನ್ನ ಹೆಚ್ಚಿಗೆ ಎನ್ಕರೇಜ್ ಮಾಡೋದು ಡೈಟ್ ಸರ್ ನಮ್ದು. ಸೊ ನಮ್ದು ಡೈಟ್ ಪ್ರಾಪರ್ ಆಗಿ ಇರ್ಬೇಕು. ಇನ್ನೊಂದು ಬೆಳವಣಿಗೆ ಸರ್, ಡೆವಲಪ್ಮೆಂಟ್ ಚಲೋ ಆಗ್ಬೇಕು ಅಂತಂದ್ರೆ ಪ್ರೋಟೀನ್ ಇರ್ಬೇಕು ಸರ್ ನಮ್ ಡೈಟ್ ಒಳಗೆ. ಸೊ ಪ್ರೋಟೀನ್ ಎದರಲ್ಲಿ ಇರುತ್ತೆ ಅಂದ್ರೆ ಜನರಲಿ ನಾನ್ ವೆಜ್ ಫುಡ್ ಐಟಮ್ಸ್, ಎಗ್, ಹಾಲು ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ ಸರ್. ಸೊ ನಮ್ ಬಾಡಿಗೆ ಏನು ಡ್ಯಾಮೇಜ್ ಆಯ್ತು ಇಲ್ಲ ನಮ್ ಬಾಡಿ ಗ್ರೋ ಆಗ್ಬೇಕು ಅನ್ನೋಕೆ ಪ್ರೋಟೀನ್ ಕಂಪಲ್ಸರಿ ಬೇಕೇ ಸರ್ ಅದು ನಮ್ಮ. ಸೊ ನೀವು ಜನರಲಿ ಏನೋ ನೋಡ್ತಿರ್ಬೇಕು, ಜಿಮ್ ಹೋಗೋರು ಜಾಸ್ತಿ ಜನ ಪ್ರೋಟೀನ್ ಶೇಕ್ ಅದು ಕನ್ಸ್ಯೂಮ್ ಮಾಡ್ತಾರ. ಅದು ರೀಸನ್ ಅದೇ ಸರ್. ಅದು ಯಾಕಂದ್ರೆ ಗ್ರೋತ್ ಜಾಸ್ತಿ ಆಗುತ್ತೆ ಸರ್ ಪ್ರೋಟೀನ್ ಇಂದ. ಸರ್ ಇನ್ನೊಂದೇನಂತಂದ್ರ ಒಂದ್ ಕ್ವಶನ್, ಈಗ ಕೆಲವೊಂದು ಮಕ್ಕಳು ಇರ್ತಾರ, ಸೊ ಅವರು ನಾ ಅದು ತಿನ್ನಲ್ಲ ಇದು ತಿನ್ನಲ್ಲ, ನಾ ಹಣ್ಣು ತಿನ್ನಲ್ಲ, ಹಾಲು ಕುಡಿಯೋದಿಲ್ಲ, ನನಗೆ ಇಷ್ಟ ಆಗಲ್ಲ, ಹಿಂಗೆಲ್ಲಾ ಅಂತಿರ್ತಾರ ಸರ್. ಸೊ ಇವು ನಾವು ಹಣ್ಣು ಹಾಲು ಯಾವುದೇ ಒಂದು ಟೋಟಲಿ ನಮ್ ಫುಡ್ ಒಳಗ ಯಾವ್ದೋ ಒಂದು ನಾವು ತಗೊಳ್ಳಿಲ್ಲ, ಯಾವ್ದೋ ಒಂದು ಮಿಸ್ ಆಯ್ತು ಅಂತಂದ್ರ
ಅಲ್ಲಿ ಅದರಿಂದ ಏನಾದ್ರೂ ರೋಗ ಬರ್ಬೋದು? ಬರುತ್ತೆ ಸರ್. ಈಗ ಡೆಫಿಷಿಯನ್ಸಿ ಆಫ್ ವಿಟಮಿನ್ಸ್ ನೋಡಿ ಸರ್, ಜನರಲಿ ಈಗ ನಾವು ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಸ್ವಲ್ಪ ಕ್ವಾಂಟಿಟಿ ಒಳಗಡೆ ಕನ್ಸ್ಯೂಮ್ ಮಾಡ್ಲೇಬೇಕು ಸರ್. ಈಗ ಮಾಡ್ಲಿಲ್ಲ ಅಂತಂದ್ರೆ ಅದ್ರದ್ದು ವಿಟಮಿನ್ ಡೆಫಿಷಿಯನ್ಸಿ ಆಗ್ಬಿಡುತ್ತೆ. ಒಬ್ಬರೊಬ್ಬರಿಗೆ ಕಣ್ಣಿಂದು ಚಸ್ಮಾ ಜಲ್ದಿ ಬರುತ್ತೆ, ಇಲ್ಲ ಹೇರ್ ಲಾಸ್ ಜಲ್ದಿ ಆಗ್ತಿರುತ್ತೆ, ಇಲ್ಲ ಸ್ಕಿನ್ ಡಿಸೀಸಸ್ ಆಗುತ್ತಾ, ಇದೆಲ್ಲ ಆಗೋದ್ ರೀಸನ್ಸ್ ಇದೆ ಸರ್. ಡೈಟ್ ಒಳಗೆ ನಮ್ದು ಕಂಪ್ಲೀಟ್ ಆಗಿ ನ್ಯೂಟ್ರಿಷನ್ ಇರಲ್ಲ ಸರ್. ಅದರಲ್ಲಿ ಮತ್ತೆ ಇನ್ನ ಈಗಿನ ಕಾಲದಾಗ ಅಡಲ್ಟ್ರೇಷನ್ ಜಾಸ್ತಿ ಆಯ್ತು ಸರ್. ಈಗ ಡಿಫ್ರೆಂಟ್ ಟೈಪ್ ಆಫ್ ಕೆಮಿಕಲ್ಸ್ ಮಿಕ್ಸ್ ಮಾಡ್ಲತ್ತಾರ. ಸೊ ಕರೆಕ್ಟ್ ಆಗಿ ಡೈಟ್ ಮೇಂಟೈನ್ ಮಾಡ್ಲೇಬೇಕು. ನಾವು ನೋಡೋದು ಬರೀ ಫುಡ್ ಅಷ್ಟೇ, ಒಳಗಡೆ ಇರೋದೆಲ್ಲ ಕೆಮಿಕಲ್. ಅದನ್ನು ಆಗ್ಲತ್ತ ಸರ್. ಅದಕ್ಕೆ ನಮ್ದು ಇಂಡಿಯನ್ ಡೈಟ್ ಒಳಗೆ ಇದು ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ಎಲ್ಲರೂ ಹೆಲ್ದಿ ಆಗಿರುತ್ತಾರೆ ಸರ್. ಸೊ ಫ್ಯಾಟ್ಸ್ ಅಂತ ಬಂದ್ರೆ ಈಗ ನೋಡಿ ಸರ್, ಈಗ ಜಾಯಿಂಟ್ಸ್ ಏನ್ ಇರ್ತಾವಲ್ಲ ಸರ್, ಇವೆಲ್ಲ ಬಾಡಿದು ಇದೆಲ್ಲ ಪ್ರಾಪರ್ ಆಗಿ ಫಂಕ್ಷನ್ ಮಾಡ್ಬೇಕು ಅಂತಂದ್ರೆ ಫ್ಯಾಟ್ಸ್ ಕಂಪಲ್ಸರಿ ಬೇಕು ಸರ್. ನಮ್ಮ ವಿಟಮಿನ್ಸ್ ಮಿನರಲ್ಸ್ ಇದು ಡೆಫಿಷಿಯನ್ಸಿ ಆಯ್ತು ಅಂತಂದ್ರೆ ಈಗ ಹೇಳ್ದಂಗೆ ಈಗ ಕಣ್ಣಿಂದು ರೋಗ ಆಯ್ತು, ಇಲ್ಲ ಕೂದಲ ಜಲ್ದಿ ಉದುರೋಗೋದು, ಈ ತರ ರೋಗ ಬರುತ್ತೆ. ಇಲ್ಲ ಒಂದ್ ವೇಳೆ ಆತರ ಡೆಫಿಷಿಯನ್ಸಿ ಆದ್ರೆ ನಾವು ಮೆಡಿಸಿನ್ ಮೂಲಕನೇ ತಗೋಬೇಕಾಗುತ್ತೆ. ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಸರ್. ಅದು ಮತ್ತೆ ನಾವು ಅದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಮತ್ತೆ ಅದೇ ರೋಗ ಮತ್ತೆ ಮುಂದೆ ಬರುತ್ತೆ ಸರ್. ಸೊ ಅದಕ್ಕೆ ಡೈಟ್ ಕಂಪಲ್ಸರಿ ತಗೊಳ್ಬೇಕು. ಆಕ್ಚುಲಿ ಮೆಡಿಸಿನ್ ನಾವು ಟ್ಯಾಬ್ಲೆಟ್ಸ್ ತಗೋತೀವಲ್ಲ ಸರ್, ಅದಕ್ಕಿಂತ ಇಂಪಾರ್ಟೆಂಟ್ ಫುಡ್ಡೇ ಸರ್. ನಮಗ ನಾವು ಏನ್ ಕನ್ಸ್ಯೂಮ್ ಮಾಡ್ತೀವಿ ಅದೇ ಇಂಪಾರ್ಟೆಂಟ್ ಸರ್. ಆಹಾರವೇ ನಮ್ಮ ಆರೋಗ್ಯದ ಮೂಲ. ಸೊ ಅದ್ರದ್ದು ಇನ್ಫಾರ್ಮೇಶನ್ ಇಲ್ಲಿದೆ ಸರ್. ಎಲ್ಲ ಸ್ಕೂಲ್ ಹುಡುಗರು, ವಿಸಿಟರ್ಸ್ ಎಲ್ಲ ತರ ಮಕ್ಕಳು ನೋಡ್ಕೊಂಡು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಹುದು. ಸೊ ಇದು ಆಯ್ತು. ಇನ್ನೊಂದು ಇಲ್ಲಿ ಇದನ್ನ ನೋಡಕ್ ಬಹಳ ಅಟ್ರಾಕ್ಟಿವ್ ಅದ ರೀ ಸರ್ ಹೊಸದಾಗಿ. ಈಗ ನೋಡಿ ಸರ್, ನಮ್ದು ಕಣ್ಣಿನ ಇರುತ್ತೆಲ್ಲ ಸರ್, ಕಣ್ಣು ಈ ತರ ಕಾಣಿಸ್ತದ್ರಿ ಸರ್ ನಮ್ದು. ಈಗ ನೀವು ಒಂದ್ ಸ್ವಲ್ಪ ಇಲ್ಲಿ ಬಂದ್ ನೋಡಿದ್ರಿಲ್ಲ, ಇಲ್ಲೊಂದ್ ಮಿರರ್ ಅದ ರೀ ಸರ್. ಸೊ ನೀವು ಇಲ್ಲಿ ಸನ್ನಿ ಬನ್ನಿ ಸರ್, ಹತ್ರ ಬಂದು ಇಲ್ಲಿ ಕರೆಕ್ಟ್ ಆಗಿ ನೋಡಿ ಸರ್, ನಿಮ್ದು ಫೇಸ್ ಕಾಣಿಸ್ಬೇಕು. ನೋಡಿ ಸರ್, ಬನ್ನಿ ಸರ್. ಕಣ್ ಕಾಣಿಸ್ಲತ್ತಾವ್ರಿ ಸರ್. ಈಗ ನೋಡ್ತಾ ಇರ್ರಿ ಸರ್, ಕಣ್ಣಿಗೆ ಮೂವ್ಮೆಂಟ್ ಆಯ್ತಾ ಸರ್ ಪ್ಯೂಪಿಲ್ದು? ಈಗ ನೋಡಿ ಸರ್. ಅಂದ್ರೆ ಈಗ ನೋಡಿ ಸರ್, ಜನರಲಿ ಡಾಕ್ಟರ್ಸ್ ಏನಿರ್ತಾರಲ್ಲ ಸರ್, ಈ ಮನುಷ್ಯ ಜೀವ ಅದ ಮೈದಾಗ ಏನಿಲ್ಲ ಅಂತ ಚೆಕ್ ಮಾಡ್ಬೇಕಿದ್ರೆ ಫಸ್ಟ್ ಟಾರ್ಚ್ ಹಾಕ್ತಾರೆ ಸರ್ ಕಣ್ಣಿಗೆ. ಅದು ಯಾಕೆ ಹಾಕ್ತಾರ ಅಂತಂದ್ರೆ ನೋಡಿ ಸರ್, ನಮ್ದು ಏನ್ ಪ್ಯೂಪಿಲ್ ಇರುತ್ತಲ್ಲ ಸರ್, ಟಾರ್ಚ್ ಲೈಟ್ ಅದ್ರ ಮೇಲೆ ಬಿದ್ದಿದ್ ಕೂಡ ಏನಾಗುತ್ತೆ, ಸೈಜ್ ಇಲ್ಲ, ಒಂದ್ ಸ್ವಲ್ಪ ಸಣ್ಣದು ಒಂದ್ ಸ್ವಲ್ಪ ಜಾಸ್ತಿ ಕಾಂಟ್ರಾಕ್ಟ್ ಮತ್ತೆ ರಿಟ್ರಾಕ್ಟ್ ಆಗುತ್ತೆ ಸರ್. ಸೊ ಅದು ಆಯ್ತು ಅಂತ ಅಂದಿದ್ ಕೂಡಲೇ ಮನುಷ್ಯನ ಮೈಯೊಳಗೆ ಜೀವ ಅದ ಅಂತ ನಂಗೆ ಆಯ್ತದ. ಸೊ ಈಗ ನೋಡಿ ಸರ್, ನೀವು ಈಗ ನೋಡಿದಾಗ ಇದು ಲೈಟಿಂದು ಏನ್ ಅದಲ್ಲ ಸರ್, ಲೈಟ್ ಇಂದು ಸ್ಟ್ರೆಂತ್ ಇದು ಜಾಸ್ತಿ ಮತ್ತೆ ಕಮ್ಮಿ ಮಾಡ್ಲತ್ತಿದ್ ನಾನು ಇಲ್ಲಿ. ಸೊ ಜಾಸ್ತಿ ಮಾಡಿದ ಕೂಡಲೇ ಸ್ವಲ್ಪ ಚೇಂಜಸ್ ಆಗ್ತಾವ. ಇನ್ನ ಚೇಂಜ್ ಮಾಡ್ಕೊತಾ ಹೋದ್ರೆ ಅದು ಮೂವ್ಮೆಂಟ್ ಕಣ್ಣಿಗೆ ಕಾಣಿಸ್ತದ್ರಿ ಸರ್. ಅದು ನೀವು ನೋಡಿ ಸರ್ ಮತ್ತೊಂದ್ಸಲ ಬೇಕಿದ್ರೆ. ಈಗ ನೋಡಿ ಸರ್, ನನ್ ಕಣ್ ಕಾಣಿಸ್ಲತ್ತವ್ರಿ ಸರ್ ಅಲ್ಲ. ಈಗ ನೋಡಿ ಸರ್, ಅದು ಪ್ಯೂಪಿಲ್ ಏನಿದೆ ಅಲ್ಲ, ಅದು ಚೇಂಜ್ ಆಗ್ತದೆ ನೋಡಿ ಸರ್. ಈಗ ನೋಡಿ ಸರ್, ಈಗ ಡೈರೆಕ್ಷನ್ ಸ್ವಲ್ಪ ಮೇಲೆ ಕೆಳಗ ಆದಂಗ ಆಯ್ತು. ಈಗ ನೋಡ್ತಾ ಇರ್ರಿ ಸರ್. ಈಗ ಹೌದು. ಸೊ ಇದು ಪ್ಯೂಪಿಲ್ ಸರ್. ಇದು ಅಂದ್ರೆ ಇದು ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾಡೆಲ್ ಸರ್. ಇದನ್ನು ನಾವು ಮೂವೀಸ್ ಅಲ್ಲಿ ಇಲ್ಲ ಸೀರಿಯಲ್ ಅಲ್ಲಿ ಅಲ್ಲಿ ನೋಡಿರ್ತೀವಿ ಸರ್, ಡಾಕ್ಟರ್ ಕಣ್ಣಿಗೆ ಟಾರ್ಚ್ ಹಾಕಿ ಏನೋ ನೋಡ್ಲತ್ತಾರ ಅಂತ. ಅವಾಗ ಬಹಳ ಅಂತ ಕ್ಯೂರಿಯಾಸಿಟಿ ಆಗಿರುತ್ತೆ, ಅವ್ರು ಯಾಕೆ ಹಿಂಗ್ ಮಾಡ್ತಾರ ಏನು ಅಂತ ಗೊತ್ತಾಗಲ್ಲ. ಬಟ್ ಇಲ್ಲಿ ನಾವು ಪ್ರಾಕ್ಟಿಕಲಿ ನೋಡಿದೀವಿ ಸರ್. ಇದು ಮಕ್ಕಳಿಗೆ ಇದು ಅರ್ಥ ಆಗ್ಲಿ ಅಂತ. ಸೊ ಇದು ಹ್ಯೂಮನ್ ಬಾಡಿ ಗ್ಯಾಲರಿ ಸರ್. ಇದು ಟೋಟಲಿ ಅಂತಂದ್ರೆ ಎಷ್ಟು ಮಾಡೆಲ್ ಗಳನ್ನ ಈ ಒಂದು ಗ್ಯಾಲರಿ ಒಳಗೆ ನೋಡ್ಬೋದು? ಇಲ್ಲಿ ಟೋಟಲಿ ನೋಡಿ ಸರ್ 30 ಮಾಡೆಲ್ಸ್ ಅವರಿ ಸರ್. ಟೋಟಲ್ 30 ಮಾಡೆಲ್ಸ್, ಎಲ್ಲ ತರ ಇನ್ಫಾರ್ಮೇಶನ್ ಇದೆ. ಅಲ್ಲಿ ನೋಡಿದ್ರೆ ಹ್ಯೂಮನ್ ಬೋನ್ಸ್ ಇದೆ ಸರ್. ಅದು ಒರಿಜಿನಲ್ ಬೋನ್ಸ್ ಸರ್. ಅದು ನೋಡಿ ಸರ್, ಇಲ್ಲಿ ಇದು ಸ್ಕಲ್ ಒರಿಜಿನಲ್ ಸರ್. ಇದು ಒರಿಜಿನಲ್. ಹಾ ಸರ್. ಹೌದು. ಇಲ್ಲಿ ನೋಡಿ ಸರ್, ಹ್ಯೂಮರಸ್ ಅಪ್ಪರ್ ಆರ್ಮ್ ಬೋನ್ ಅಂತ. ಇದು ಫೋರ್ ಆರ್ಮ್ ಬೋನ್. ಅದ್ರದ್ದು ಹೆಸರು ಸೈಂಟಿಫಿಕ್ ನೇಮು, ಮತ್ ಅದಕ್ಕೆ ನಾವು ಯಾವ ತರ ಅರ್ಥ ಮಾಡ್ಕೋದಂತ ಅನ್ನೋದು ಅದನ್ನು ಹೆಸರು ಕೊಟ್ಟಿದ್ದಾರೆ ಸರ್. ಇಲ್ಲಿ ಅಪ್ಪರ್ ಆರ್ಮ್ ಬೋನ್ ಅಂತಂದ್ರೆ ಮೇಲಿಂದು ಸರ್, ಇದು ಬೋನ್ ಕೈದು. ಇದು ಫೋರ್ ಆರ್ಮ್ ಬೋನ್ ಅಂತಂದ್ರೆ ಇದು ಸರ್. ಫೋರ್ ಆರ್ಮ್ ಅಂದ್ರೆ ನಾವು ಮೊಳಕೈಯಿಂದ ಮೇಲಿರುವಂತದ್ದು. ಇದೆಲ್ಲ ರಿಯಲ್ ಆಗಿರೋದು ಸರ್? ಹೌದು ಸರ್, ಇದು ಒರಿಜಿನಲ್ ಸರ್. ಇವೆಲ್ಲ ಸರ್ ಇದೇನ್ ಸರ್? ಇದು ಪೆಲ್ವಿಸ್ ಸರ್. ಇದು ಈ ಪೋರ್ಷನ್ ಇಲ್ಲಿ ಇರುತ್ತಲ್ಲ ಸರ್, ಅದು ಎಲ್ಲಿ? ಈ ಪೋರ್ಷನ್ ಸರ್, ಟೊಂಕದ ಕೆಳಗೆ ಸರ್. ಈ ತರ ಇರುತ್ತೆ ಸರ್ ಅದು? ಹಾ ಸರ್. ಇಲ್ಲಿ ತೋರಿಸ್ತೀನಿ, ಇಲ್ಲಿ ಬನ್ನಿ ಸರ್. ಅಲ್ಲಿ ಅದು ಸ್ಕೆಲಿಟನ್ ಸಿಸ್ಟಮ್ ಅದಲ್ಲ, ಅಲ್ಲೇ ನೋಡೋಣ.
ಇದು ಪೋರ್ಷನ್ ಏನದ ನೋಡಿ ಸರ್ ಇಲ್ಲಿ, ಹ್ಮ್ ಇದು ಪೋರ್ಷನ್ ಅದು ಚಪ್ಪಡೆ ಆಕಾರ ಒಳಗೆ ಕಾಣತ್ತಲ್ರಿ. ಅದೇ ಸರ್ ಅದು ಪೆಲ್ವಿಸ್ ಬೋನ್. ಓ ಈ ತರ ಇರೋದು. ಅದು ಹ್ಯೂಮರಸ್ ಅಂತ ಬಂದಿದ್ದು ಇದೆ ನೋಡಿ ಸರ್, ಅಪ್ಪರ್ ಆರ್ಮ್ ಬೋರ್ನ್ ಇದೆ. ಮ್ಯಾಲೆ ಇಷ್ಟು ಪೋರ್ಷನ್ ಅದಲ್ಲ ಇದೆ ಸರ್. ಸೊ ಇದು ಇನ್ಫಾರ್ಮೇಶನ್ ಹ್ಯೂಮನ್ ಬಾಡಿ ಗ್ಯಾಲರಿ ಇತ್ತು ಸರ್. ಈಗ ನೆಕ್ಸ್ಟ್ ನಾವು ಆ ಸೈಡ್ ಫನ್ ಸೈನ್ಸ್ ಗ್ಯಾಲರಿ ಇದೆ ಸರ್, ಅದು ಕೂಡ ನೋಡ್ಬೋದು ಸರ್.